जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो श्वास विद्या जय जय हो दिव्य श्वास विद्या जय जय हो ध्यान विद्या जय जय हो दिव्य ध्यान ಗುಡ್ ಈವ್ನಿಂಗ್ ಮಾಸ್ಟರ್ಸ್, ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಇಂದಿನ ಈ ಸಂಜೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ನಾವು ಇವತ್ತು ನಾವು ಪ್ರತಿ ತಿಂಗಳು ಧ್ಯಾನ ಕಸ್ತೂರಿ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ನಮಗೆ ಲಲಿತಾ ಕಂದಗಲ್ ಮೇಡಮ್ ಅವರು. ಸೊ ಈ ತಿಂಗಳು ಸಹ ನಮಗೆ ಜನವರಿ ತಿಂಗಳ ಧ್ಯಾನ ಕಸ್ತೂರಿಯ ಪರಿಚಯವನ್ನ ಮಾಡಿಕೊಡಲಿದ್ದಾರೆ ಮೇಡಮು. ಸೊ ಮೇಡಮ್ ಬರೋವರೆಗೂ ನಾವೆಲ್ಲ ಒಂದು 15 ಮಿನಿಟ್ಸ್ ಈ ಗೋಧೂಳಿ ಸಮಯದಲ್ಲಿ ಧ್ಯಾನಕ್ಕೆ ಕುತ್ಕೊಂಡ್ಬಿಡೋಣ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್. ಕಣ್ಣುಗಳನ್ನ ಮೃದುವಾಗಿ ಮುಚ್ಕೊಳ್ತಾ 2 ಕೈಗಳನ್ನ ಬೆರಳೊಳಗೆ ಬೆರಳಾಕೊಂಡು ಕೂಡಿಸ್ಕೊಳ್ಳಿ. ನಾವು ಮಾಡ್ತಿರೋದು ಆನಾಪಾನಸತಿ ಧ್ಯಾನ. ಕಾಲ್ಗಳನ್ನ ಪಾದಗಳ ಹತ್ರ ಈ ತರ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕುಳಿತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಳ್ಳಿ. ದೇಹದಲ್ಲಿ ಯಾವುದೇ ರೀತಿಯ ಬಿಗಿತ ಬೇಡ. ಸ್ಥಿರ ಸುಖಾಸನ. ಮನಸ್ಸು ಸ್ಥಿರವಾಗಿರಲಿ. ದೇಹ ಸುಖಮಯವಾದ ಆಸನದಲ್ಲಿರಲಿ. ಮುಖದಲ್ಲಿ ಕಿರುಮಂದಹಾಸ ಇರಲಿ. ಬೆಳಗಿಂದ ಇಲ್ಲಿಯವರೆಗೆ ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಏನೆಲ್ಲ ನಡೆದು ಹೋಗಿದೆ ಎಲ್ಲವನ್ನ ಮರೆತು ಬಿಡೋಣ. ಈ ಕ್ಷಣ ನಮ್ಮ ಸಮಯ, ಅದ್ಭುತವಾದ ಗೋಧೂಳಿ ಸಮಯ. ಇದು ನಮ್ಮ ಧ್ಯಾನದ ಸಮಯ. ನಿಮ್ಮ ಮೈಂಡ್ಗೆ, ಬಾಡಿಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಅವೆರಡನ್ನ ಕೇಳ್ಕೊಳ್ಳಿ. ನನ್ನ ಈ ಧ್ಯಾನಕ್ಕೆ ಈಗ ಯಾವುದೇ ರೀತಿಯ ಆಲೋಚನೆಗಳು ಬಂದರೂ ಸಹ ನಾ ಡ್ರಾಪ್ ಮಾಡ್ತಾ ಇದ್ದೀನಿ. ಧ್ಯಾನಕ್ಕೆ ಸಹಕರಿಸ್ತಾ ಇರುವ ದೇಹಕ್ಕೆ, ಮನಸ್ಸಿಗೂ ಕೃತಜ್ಞತೆಗಳನ್ನ ಸಲ್ಲಿಸಿ. ಧ್ಯಾನಕ್ಕೆ ಸಹಕರಿಸ್ತಿರೋ ಪ್ರತಿಯೊಬ್ಬರಿಗೂ ಸಹ ಕೃತಜ್ಞತೆಗಳನ್ನ ಸಲ್ಲಿಸಿ. ಎಲ್ಲ ಸ್ಟ್ರೆಸ್, ಟೆನ್ಷನ್ ಏನೆಲ್ಲ ಬೆಳಗಿಂದ ನಡೆದೋಗಿದೆ ಅವೆಲ್ಲವನ್ನ ಮರೆತು ಬಿಡಿ. ಪಾಸ್ಟ್, ಫ್ಯೂಚರ್ ಎಲ್ಲವನ್ನ ಮರೆತು ಬಿಟ್ಟು ಕೇವಲ ಅದ್ಭುತವಾದ ಈ ವರ್ತಮಾನದಲ್ಲಿರೋಣ. ನಮ್ಮ ಗಮನ ಶ್ವಾಸದ ಕಡೆ. ಎಷ್ಟೋ ಆಲೋಚನೆಗಳು ಬರ್ತಾ ಇರ್ಬೋದು. ಯಾವುದೇ ರೀತಿ ಆಲೋಚನೆಗಳು ಬಂದರೂ ಸಹ ಆಲೋಚನೆಗಳ ಹಿಂದೆ ಓಡೋದು ಬೇಡ. ಜಸ್ಟ್ ಬಿ ವಿತ್ ಯುವರ್ ಸಿಂಪಲ್, ಸಾಫ್ಟ್ ಅಂಡ್ ನ್ಯಾಚುರಲ್ ಬ್ರೆತ್. ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ಆಲೋಚನೆಗಳು ಸಹಜವಾಗಿಯೇ ಕಡಿಮೆ ಆಗ್ತಾ ಬರುತ್ತೆ ಮಾಸ್ಟರ್ಸ್.
ಧ್ಯಾನ ಅಂದ್ರೆ ಶ್ವಾಸದ ಕಡೆ ಗಮನ. ಧ್ಯಾನ ಅಂದ್ರೆ ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಸುಮಧುರವಾದ ಸಂಗೀತದೊಂದಿಗೆ ನಮ್ಮ ಧ್ಯಾನವನ್ನ ಮುಂದುವರಿಸೋಣ. ಧ್ಯಾನವನ್ನ ಧ್ಯಾನಕ್ಕಾಗಿ ಮಾಡೋಣ. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಬೇಡ, ಯಾವುದೇ ರೀತಿಯ ಸಂಕಲ್ಪಗಳು ಬೇಡ. ಜಸ್ಟ್ ರಿಲ್ಯಾಕ್ಸ್, ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಮೈಂಡ್.
ಲಾಸ್ಟ್ 2 ಮಿನಿಟ್ಸ್ ಮಾಸ್ಟರ್ಸ್, ಕಡೆ 2 ನಿಮಿಷ. Last 30 seconds. Yes, masters. ಎಸ್ ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ನಿಮ್ಮ 2 ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಜೋರಾದ ಚಪ್ಪಾಳೆ. ಎಸ್ ಮಾಸ್ಟರ್ಸ್, ಸೊ ಇವತ್ತು ನಮ್ಮ ಜೊತೆ ಗಂಗಾವತಿಯ ಮಾಸ್ಟರ್ ಲಲಿತಾ ಕಂದಗಲ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಪ್ರತಿ ತಿಂಗಳು ಇವರು ಅದ್ಭುತವಾಗಿ ಧ್ಯಾನ ಕಸ್ತೂರಿ ಸಂಚಿಕೆಯ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ನಮಗೆ. ಸೊ ಇವತ್ತು ಸಹ ಜನವರಿ ತಿಂಗಳ ಧ್ಯಾನ ಕಸ್ತೂರಿಯನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ಸೊ ಮೇಡಮ್ನ ನಮ್ಮ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರೋಣ. ಎಸ್ ಮೇಡಮ್, ವೆಲ್ಕಮ್. ಲಲಿತಾ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಈ ಒಂದು ಜೈಹೋ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಧ್ಯಾನ ಆತ್ಮಜ್ಞಾನವನ್ನ ಪಡಿತಾ ಪ್ರತಿದಿನ ಸತ್ಸಂಗದಲ್ಲಿ ಇರ್ತಾ ಆಧ್ಯಾತ್ಮಿಕ ಉನ್ನತಿಯನ್ನ ಸಾಧಿಸುತ್ತಿರುವ ಎಲ್ಲ ಆತ್ಮಬಂಧುಗಳಿಗೆ ಪ್ರೀತಿಪೂರ್ವಕ ವಂದನೆಗಳು. ಈ ಒಂದು ಪ್ರತಿ ತಿಂಗಳು ನಮ್ಗೆ ಅವಕಾಶ ಕಲ್ಪಿಸಿಕೊಡ್ತಾ ಇರುವುದಕ್ಕಾಗಿ ವಿಶೇಷವಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾ, ಪತ್ರಿಜಿಯವರ ಆಶಯದಂತೆ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿ, ಆ ನಿರ್ಮಾಣದ ಭಾಗವಾಗಿ ಧ್ಯಾನ ಕಸ್ತೂರಿ ಅನ್ನೋ ಆಧ್ಯಾತ್ಮಿಕ ಮಾಸಪತ್ರಿಕೆ, ಮಂತ್ಲಿ ಮ್ಯಾಗಝಿನ್ ಕನ್ನಡಿಗರೆಲ್ಲರ ಮನೆಯಲ್ಲಿ ಇರ್ಬೇಕನ್ನೋದು ಪತ್ರಿಜಿಯವರ ಆಶಯ. ಕೊನೆ ಪಕ್ಷ ಪತ್ರಿಕೆ ತಲುಪದವರಿಗೂ ಕೂಡ ಧ್ಯಾನ ಕಸ್ತೂರಿಯ ಜ್ಞಾನ ತಲುಪುವಂತಾಗಲಿ ಎಂದು ಪ್ರತಿ ತಿಂಗಳು ನಾವು ಧ್ಯಾನ ಕಸ್ತೂರಿಯ ಸಂಚಿಕೆಯ ಪರಿಚಯ, ಒಂದು ಕಿರು ಪರಿಚಯ ಅಷ್ಟೇ, ಅದನ್ನ ಮಾಡ್ತಾ ಬಂದಿದೀವಿ. ಅದಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ತಿಳಿಸ್ತಾ, ಜನವರಿ ಅಂದ್ರೆ ಆಕ್ಚುಲಿ ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಯ್ತು, ಜನವರಿ ಕೊನೆ ವಾರದಲ್ಲಿ ಆಗ್ಬೇಕಾಗಿತ್ತು. ಆದ್ರೆ ಡಿಸೆಂಬರ್ 21ರಂದು ಇಡೀ ಕರ್ನಾಟಕದಾದ್ಯಂತ ಅಷ್ಟೇ ಮಾತ್ರವಲ್ಲದೆ
ಪ್ರಪಂಚದಾದ್ಯಂತ ನಾವು ಧ್ಯಾನ ದಿನವನ್ನ ಬಹಳ ಸಂಭ್ರಮದಿಂದ ಆಚರಿಸಿದ್ವಿ. ಆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಮಹೋತ್ತರ ಫೌಂಡೇಶನ್ ವತಿಯಿಂದ ದೊಡ್ಡ ಮಟ್ಟದ ಕಾರ್ಯಕ್ರಮವಾಗಿ ಅವತ್ತು ಬಾಗಲಕೋಟೆ ಮಿನಿ ಪಿರಮಿಡ್ ವ್ಯಾಲಿ ಆಗಿತ್ತು ಅಂತ ಅಲ್ಲಿ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ರಾಜಶೇಖರ್ ಅಡಿಕೆ ಅವರು ತಾವು ಬಾಗಲಕೋಟೆಯ ಒಂದು ಇದನ್ನ ಬರೆದಿದ್ದಾರೆ. ಅದೇ ಮುಖಪುಟದೊಂದಿಗೆ ಬಂದಿರುವಂತಹ ಜೊತೆಗೆ ಯಾವಾಗ್ಲೂ ಜನವರಿ ಸಂಚಿಕೆ ವಿಶೇಷತೆ ಏನು ಅಂದ್ರೆ PSSM ನ ಸಂಸ್ಥೆಯನ್ನು ಪರಿಚಯಿಸುವಂತದ್ದು. ಆ ಹಿನ್ನೆಲೆಯಲ್ಲಿ ಒಂದು ಅದ್ಭುತವಾದ ಚಿತ್ರದೊಂದಿಗೆ PSSM ನ ಎಲ್ಲಿ ಯಾವಾಗ ಹುಟ್ಟಿತ್ತು, ಹೇಗೆಲ್ಲ ಕೆಲಸ ಮಾಡ್ತಾ ಇವತ್ತು ಯಾವ ಹಂತದಲ್ಲಿ ಇದೀವಿ ಅನ್ನೋದನ್ನ ಒಂದು ಸಣ್ಣ ಪರಿಚಯದ ಲೇಖನ ಇದರಲ್ಲಿದೆ. ಸ್ವಾಮಿ ವಿವೇಕಾನಂದರ ಜನ್ಮದಿನ ಜನವರಿಯಲ್ಲಿ ಬರೋದ್ರಿಂದ ಅವರ ಕುರಿತಾದ ಒಂದೆರಡು ಲೇಖನಗಳಿದಾವೆ. ಮತ್ತು PMC ಯಾವಾಗ ಜನ್ಮ ತಾಳಿತು, ಏನ್ ಮಾಡ್ತಾ ಇದೆ ಅನ್ನೋದು, ಜೊತೆಗೆ PSSM ನ ಮುಖ್ಯ ಸೂತ್ರಗಳು, 18 ಮಾರ್ಗದರ್ಶಿ ಸೂತ್ರಗಳು ವಿಶೇಷವಾಗಿ ಪಿರಮಿಡ್ ಮಾಸ್ಟರ್ಗಳಿಗೆ, ಮತ್ತು 13 ವೈಯಕ್ತಿಕ ಸೂತ್ರಗಳ ಕೂಡ ಇದರಲ್ಲಿದ್ದಾವೆ. ಲೋಗೋ ಅಂದ್ರೆ ಏನು, PMC ಲೋಗೋ, ನಮ್ದು PSSM ನ ಲೋಗೋ ಏನನ್ನ ಸೂಚಿಸುತ್ತದೆ, ಅದರ ಏನೇನ ಒಳಗೊಂಡಿದೆ ಅನ್ನೋದು ಕೂಡ ಅದರ ಅರ್ಥ ಇದೆ. ಜೊತೆಗೆ ಪತ್ರಿಜಿಯ ಒಂದು ಲೇಖನ ಇದೆ ಇದರಲ್ಲಿ. ಸ್ವಾಮಿ ರಾಮ ಅವರು ಬರೆದಂತಹ ಒಂದು ಸಣ್ಣ ಯಾವ್ದ್ರ ಕುರಿತಾಗಿ ಅಂತಂದ್ರೆ 4 ಹಂತದ ಪ್ರೀತಿಗಳ ಕುರಿತಾಗಿ ಬರೆದಂತ ಒಂದು ಲೇಖನ ಕೂಡ ಇದರಲ್ಲಿದೆ. ಜೊತೆಗೆ ಈ ಒಂದು ಇದರಲ್ಲಿ ಅಯ್ಯಪ್ಪ ಪಿಂಡಿ ಸರ್ ಅವರದೊಂದು ಕಾರ್ಯಕ್ರಮ ಮಾಡಿದ್ರು ಶಿವಮೊಗ್ಗದಲ್ಲಿ, ಅದರ ಒಂದು ಸಂಕ್ಷಿಪ್ತ ವರದಿ, ಅದರೊಂದಿಗೆ ಸರ್ವಜ್ಞನ ವಚನಗಳಲ್ಲಿ ಆಧ್ಯಾತ್ಮಿಕತೆ, ವೀರ ಬ್ರಹ್ಮೇಂದ್ರ ಸ್ವಾಮಿ ತಮಗೆ ಗೊತ್ತು, ಮಹಾಕಾಲಜ್ಞಾನಿ, ಆಂಧ್ರದಲ್ಲಿ ಜನಿಸಿ ಹುಟ್ಟಿರುವಂತ ಅವರ ಜೀವನ ಮತ್ತು ಪವಾಡಗಳ ಒಂದಷ್ಟು ಪರಿಚಯ ಇದೆ. ಜೊತೆಗೆ ಆಧ್ಯಾತ್ಮಿಕ ಒಂದು ಪ್ರಶ್ನೋತ್ತರಗಳು, ಅದ್ರ ಜೊತೆಗೆ ಪಿರಮಿಡ್ ಮಾಸ್ಟರ್ ಯಾರು, ನಿಜವಾದ ಪಿರಮಿಡ್ ಮಾಸ್ಟರ್ ಯಾರು, ಬರೀ ಮಾತಿನಲ್ಲಿ ಅನ್ನೋದ ಅಂತ ಯಾರನ್ನ ಪಿರಮಿಡ್ ಮಾಸ್ಟರ್ ಅಂತ ಕರೀತಾ ಇದ್ರು ಅನ್ನೋದನ್ನ ಪತ್ರಿಜಿ ಅವರು ಹೇಳಿದಂತ ಮಾತುಗಳಿದಾವೆ. ಧಾರವಾಡ ತುಳಸಿದಳದ ಕೆಲವು ಭಾಗಗಳಿದಾವೆ, ಯೋಗ ವಾಸಿಷ್ಠ ಇದೆ, ಮತ್ತು ಮಾನವನಿಗೆ ಸಗ್ಗ ಮರುಳ ಮುನಿಯನ ಕಗ್ಗ DVG ಅವರ ಒಂದೆರಡು ವಚನಗಳ ಆಧ್ಯಾತ್ಮಿಕ ಸಾರಾಂಶ ಕೂಡ ಈ ಒಂದು ಇದರಲ್ಲಿದೆ. ಕೊನೆಗೆ ಮುಗುಳ್ನಗೆ ಅಂತೇಳಿ ಒಂದಷ್ಟು ಜೋಕುಗಳನ್ನ ಕೂಡ ಕೊಡಲಾಗಿದೆ. ಕರ್ನಾಟಕದಾದ್ಯಂತ ನಡೆದ ಧ್ಯಾನ ಪ್ರಚಾರ ಎಲ್ಲೆಲ್ಲಿ ನಡೀತು, ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಶ್ವ ಧ್ಯಾನ ದಿನ ಆಚರಿಸಲಾಯ್ತು. ಜೊತೆಗೆ ಜೆಹೋ ಮೆಡಿಟೇಷನ್ ಆಹ್ವಾನ ಪತ್ರಿಕೆ ಆಲ್ರೆಡಿ ನಾವು ಅಟೆಂಡ್ ಮಾಡಿದೀವಿ. ಅದಲ್ಲದೆ ಧರ್ಮಸ್ಥಳದ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಜೊತೆಗೆ ದಾವಣಗೆರೆ, ವಿಜಯಪುರ, ಹೂವಿನಡಗಲಿ, ಬೆಂಗಳೂರು, ಈ ಎಲ್ಲ ಭಾಗಗಳಲ್ಲಿ ನಡೆದಂತಹ ಧ್ಯಾನ ಪ್ರಚಾರ, ಸಸ್ಯಾಹಾರ ರ್ಯಾಲಿಗಳ ಒಂದು ಪರಿಚಯ, ನೋಟ ಕೂಡ ಇದರಲ್ಲಿ ಇದೆ. ಈಗ ನಾವು ಮೊದಲನೇದಾಗಿ ಭಾರತದ, ನಾ ಆಗ್ಲೇ ಹೇಳಿದೆ ಜನವರಿ ಸಂಚಿಕೆನ ಯಾವಾಗ್ಲೂ PSSM ನ ಪರಿಚಯವಾಗಿ ಮಾಡ್ಕೊಡ್ತಾರೆ ಅಂತೇಳಿ. ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತೀವಿ. ಯಾಕಂದ್ರೆ ಯೂತ್ ಐಕಾನ್ ಅಂತೀವಿ ನಾವು ವಿವೇಕಾನಂದರನ್ನ. ಅವರ ಉದಾತ್ತ ಚಿಂತನೆಗಳು ಅದು ಗೊತ್ತಾಗ್ಬೇಕು ಅಂತಾನೆ 2 ಲೇಖನ. ಪತ್ರಿಜಿ ಅವರ ಒಂದು ಲೇಖನ ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ, ಸಾಕ್ಷಾತ್ಕಾರ, ಲೋಕ ಕಲ್ಯಾಣ, 5 ಬೆರಳ ಕಾನ್ಸೆಪ್ಟ್ ನ ಮುಂದುವರಿದ ಭಾಗವು ಇದರಲ್ಲಿದೆ. ಆತ್ಮಕ್ಕೆ ಯಾವಾಗ್ಲೂ ಅತೃಪ್ತಿ ಅಂತೆ ನಾವ್ ಅನ್ಕೋತೀವಿ, ಅದು ಆಶೆಪೂರ್ವಕತನ ಅಲ್ಲ, ಅದು ಅತೃಪ್ತಿ. ಅದೇ ಆತ್ಮ ಎಲ್ಲ ರೀತಿಯ ಅನುಭವಗಳನ್ನ ಕೋರಿಕೊಳ್ಳುತ್ತದೆ, ಅದ್ರ ಮೂಲ ಸ್ವಭಾವನೆ ಅತೃಪ್ತಿ ಅಂತ ಪತ್ರಿಜಿ ಸರ್ ಹೇಳ್ತಾರೆ ಪತ್ರಿಜಿ ವಾಣಿಯಲ್ಲಿ. ಯಾಕೆ ಅಂದ್ರೆ ತೃಪ್ತಿ ಎಂಬುದು ಅಸಾಧ್ಯವಾದ ಕೆಲಸ ಅಂತೆ. ಯಾವ್ದೋ ಒಂದ್ ರೀತಿ ನಾವು ನೋಡ್ರಿ ಕೋರಿಕೆಗಳಿಂದಲೇ ಧ್ಯಾನಕ್ಕೆ ಬಂದಿದ್ದೀವಿ. ಎಷ್ಟೋ ಕೋರಿಕೆಗಳು, ಮನೆ ಆಗ್ಬೇಕು, ಮದುವೆ ಆಗ್ಬೇಕು, ಅದಾಗ್ಬೇಕು, ಸಂಕಲ್ಪಗಳನ್ನ ಇಡ್ತೀವಿ. ಅದಕ್ಕಾಗಿನೇ ಎಷ್ಟೋ ವಿಧವಾದ ಸಂಕಲ್ಪಗಳು, ಉದ್ಯೋಗ ಸಿಗ್ಬೇಕು, ಆರ್ಥಿಕ ಸಮೃದ್ಧಿ ಆಗ್ಬೇಕು, ಹೀಗೆಲ್ಲ. ಜೊತೆಗೆ ಸಂಬಂಧಗಳು ವೃದ್ಧಿಸ್ಬೇಕು. ಆಮೇಲೆ ಇದು ಪ್ರಾಪಂಚಿಕ ಕೋರಿಕೆಗಳು. ನಂತರ ಏನಾಗ್ತವೆ ಅಂದ್ರೆ ಆಧ್ಯಾತ್ಮಿಕ ಕೋರಿಕೆಗಳು, 3ನೇ ಕಣ್ಣು ಉತ್ತೇಜನ ಆಗ್ಬೇಕು, ಕುಂಡಲಿನಿ ಜಾಗೃತಿ ಆಗ್ಬೇಕು, ಪಾಸ್ಟ್ ಲೈಫ್ ಗಳನ್ನ ನೋಡ್ಕೋಬೇಕು, ಹಿಂದಿನ ಜನ್ಮಗಳನ್ನ, ಮುಂದೆ ಸಾವಿನ ನಂತರದ ಎಲ್ಲ ಲೋಕಗಳ ಸಂಚಾರ ಮಾಡ್ಬೇಕು, ಆಸ್ಟ್ರಲ್ ಟ್ರಾವೆಲ್ ಆಗ್ಬೇಕು. ಅಂದ್ರೆ ಇವೆಲ್ಲವೂ ಆತ್ಮಕ್ಕೆ ಎಷ್ಟೋ ಕೋರಿಕೆಗಳು. ಆದ್ರಿಂದ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ನಿಮ್ಮನ್ನು ನೀವು ಸಹ ತೃಪ್ತಿಪಡಿಸಿಕೊಳ್ಳಲು ಆಗುವುದಿಲ್ಲ. ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಸಹ ನಮ್ಮನ್ನು ತೃಪ್ತಿಪಡಿಸಲಾರವು ಅಂತೆ. ಅಂದ್ರೆ ಆತ್ಮದ ಸ್ವಭಾವವೇ ಅದು. ಆದ್ರೆ ನಾವು ಅದನ್ನ ಅತೃಪ್ತಿ ಅನ್ನೋದು ಹೇಗಿವೆ ಅನ್ನೋದನ್ನ ನಾವು ಒಂದು ಸಲ ಅವಲೋಕನ ಮಾಡ್ಕೋಬೇಕು. ಕೇವಲ ನಿಮ್ಮ ತೃಪ್ತಿಗಳನ್ನು ಮಾತ್ರ ಪರಿಗಣಿಸಿ, ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ಯಾವ ಸ್ಥಿತಿಯಲ್ಲಿ ಇದ್ದರೂ ಅದನ್ನ ಒಂದು ಸಲ ಗಮನಿಸ್ರಿ. ಯಾವ ತರದ ಒಂದು ಬಯಕೆಗಳಿದಾವೆ ಅನ್ನೋದನ್ನ ಕೂಡ. ಯಾಕಂದ್ರೆ ಅವು ಅವಶ್ಯವ ಅಲ್ವಾ, ಅಥವಾ ಚಿಕ್ಕ ಪುಟ್ಟ ಸಂತೋಷಗಳಿಗೆ ಕೃತಜ್ಞರಾಗ್ಬೇಕು ನಾವು. ಮತ್ತೆ ಮುಂದೆ ಕೂಡ ಈ ಆತ್ಮ ಅನ್ನೋದು ಶಾಶ್ವತ, ಈ ಜೀವಿತಾವಧಿಯನ್ನ ಎಣಿಸೋದಿಲ್ಲ. ಅದು ಮತ್ತೆ ಜನ್ಮ ಯಾಕೆ ತಗೊಳ್ತದಂದ್ರೆ ಅನುಭವಗಳಿಗಾಗಿನೇ. ಆತ್ಮ ಹೆಚ್ಚು ಜನ್ಮಗಳನ್ನ ತೆಗೆದುಕೊಂಡು ಹೆಚ್ಚು ಅನುಭವಗಳನ್ನ
ಪಡಿಬೇಕಂತದ್ದೇ ಅಂತೇಳಿ ಇಲ್ಲಿ ಗುರುವಾಣಿಯಲ್ಲಿ ಪತ್ರಿಜಿ ವಾಣಿಯಲ್ಲಿ ಪತ್ರಿಜಿ ಅವರು ಅತೃಪ್ತಿ, ಆತ್ಮದ ಅತೃಪ್ತಿ ಅಂತ ಕುರಿತಾಗಿ ಒಂದು ವಿಚಾರಗಳನ್ನ ಹೇಳಿದ್ದಾರೆ. ಇನ್ನು ಗುರುವಾಣಿಯಲ್ಲಿ ನಾವ್ ಯಾವಾಗ್ಲೂ ಅಂತೀವಿ ಸೋಲ್ಮೇಟ್ ಅಂತ ಹೇಳಿ. ಸೋಲ್ಮೇಟ್ ಅಂದ್ರೆ ಏನು ಅಂದ್ರೆ, ಸ್ವಾಮಿ ರಾಮ ಹೇಳ್ತಾರೆ, ಯಾರ ಪ್ರೀತಿಯು ಶರೀರ ಮಟ್ಟದಲ್ಲಿ ಇರುತ್ತದೆಯೋ ಅವರಿಗೆ ಮತ್ತೊಂದು ಶರೀರವೇ ಸಿಗುತ್ತದೆ. ಯಾರ ಪ್ರೀತಿಯು ಮನಸ್ಸಿನ ಮಟ್ಟದಲ್ಲಿ ಇರುತ್ತದೋ ಅವರಿಗೂ ಇನ್ನೊಂದು ಶರೀರವೇ ಸಿಗುತ್ತದೆ. ಆದ್ರೆ ನಮ್ಮ ಪ್ರೀತಿ ಅನ್ನೋದು ಆತ್ಮದ ಮಟ್ಟದಲ್ಲಿದ್ದರೆ ಅವಾಗ ಅವರಿಗೆ ಸೋಲ್ಮೇಟ್ ಸಿಗ್ತಾರೆ. ಸೋಲ್ಮೇಟ್ ಅಂತ ಸಿಗೋದು ಅಷ್ಟು ಸುಲಭವಲ್ಲ, ಅಷ್ಟು ಕಷ್ಟಕರವೇ, ಆದ್ರೂ ಅದು ಸಾಧ್ಯ ಅಂತೇಳಿ. ಶ್ರೇಷ್ಠ ವ್ಯಕ್ತಿಗಳು, ಶ್ರೇಷ್ಠ ದೇವತೆಗಳು ಒಳ್ಳೆಯವರ ಬಳಿಗೆ ಹೋಗ್ತಾರೆ. ನೋಡ್ರಿ, ಪೋಷಕರಿಗೆ ಎಷ್ಟೇ ಮಕ್ಕಳಿದ್ದರೂ ನಿರ್ದಿಷ್ಟ ಮಗುವಿನ ಮೇಲೆ ಹೆಚ್ಚು ಪ್ರೀತಿ ಇರ್ತದಲ್ಲ, ಅದೇ ರೀತಿ ನಾವು ಪ್ರೀತಿಯು ಹಿಂದಿನ ಜನ್ಮದ ಸ್ನೇಹಿತರೇ ಆಗಿರ್ತಾರೆ, ಬಂಧುಗಳು, ಸಂಗತಿಗಳಿಗೂ ಅನ್ವಯ ಆಗುತ್ತಿದ್ದು. ಕೆಲವೊಂದ್ ಬಾರಿ ನಮಗೆ ಅರಿವಿಲ್ಲದೆ ಕೆಲವ್ರನ್ನ ಬಹಳ ಪ್ರೀತಿಸ್ತೀವಿ, ಬಹಳ ಹಚ್ಕೊಂಡಿರ್ತೀವಿ. ಅದಕ್ಕೆ ಕಾರಣ ಏನು ಅಂದ್ರೆ ಹಿಂದಿನ ಜನ್ಮದ ನಂಟು ಅಂತ ಇಲ್ಲಿ ಹೇಳ್ತಾರೆ ಅವರು. ಆದ್ರಿಂದ ಬಯಕೆ ಮತ್ತೆ ಈ ಅತೃಪ್ತ ಬಯಕೆಗಳು, ಜಿಗುಪ್ಸೆ, ನಮ್ಗೆ ಎಷ್ಟೋ ಬಯಕೆಗಳಿದಾವಲ್ಲ, ಈ ಅತೃಪ್ತ ಬಯಕೆಗಳೇ ಮತ್ತೆ ನಮ್ಮ ಜನ್ಮಕ್ಕೆ ಕಾರಣ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಬಯಕೆ ಅಂದ್ರೆ ನಾ ಆಗ್ಲೇ ಹೇಳಿದೆ, ಎಷ್ಟೊಂದು ಬಯಕೆಗಳು. ಧ್ಯಾನಕ್ಕೆ ಬಂದ್ಮೇಲೆ ಕೂಡ ಬಯಕೆ, ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ಆಸ್ತಿ, ಬಂಗಾರ, ಬೆಳ್ಳಿ ಅಂತ ಬಯಕೆ, ಇಲ್ಲಿ ಬಂದ್ಮೇಲೆ ತರಡಾಯಿ ಎಕ್ಸ್ಪೀರಿಯನ್ಸ್ಗಳು ಅನ್ನೋ ಬಯಕೆಗಳೀಗ. ಹೀಗೆ ಇಲ್ಲಿ ಬಯಕೆಗಳ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಈ ಜನ್ಮಕ್ಕೆ ಕಾರಣ ಏನು, ಸಮಸ್ಯೆಗೆ ಮೂಲ ಯಾವುದು ಅಂದ್ರೆ ಬಯಕೆ ಅಂತ ಹೇಳ್ತಾರೆ. ಬಯಕೆಯೇ ಪ್ರತಿಯೊಂದು ಸಮಸ್ಯೆಯ ಮೂಲ. ಆಮೇಲೆ ಆ ಬಯಕೆಗಳ ಇಂಧನವಾಗಿಯೇ ಅಗ್ನಿ ಉರಿಯುತ್ತಲೇ ಇರುತ್ತದೆ ಅಂತೆ. ಅದಕ್ಕೆ ನಾವು ಜನ್ಮಗಳನ್ನ ತೆಗೆದುಕೊಳ್ತಾನೇ ಇರ್ತೀವಿ ಅಂತೇಳಿ. ಸುಪ್ತವಾಗಿ ನಮ್ಮ ಮನಸ್ಸಿನ ಒಳಗಡೆ ನಮಗ ಅರಿವಿಲ್ಲದೆ ಬಯಕೆಗಳಿರ್ತವೆ. ಒಳಗಡೆ ನಮ್ಮ ಅರಿವಿಲ್ಲದೆ ಸುಪ್ತ ಮನಸ್ಸಿನಲ್ಲಿ ಸಂಗ್ರಹ ಆಗಿರ್ತವೆ. 5% ಇರುವ ಪ್ರಜ್ಞೆಯ ಮನಸ್ಸನ್ನು ವಿಕಾಸಗೊಳಿಸಬಹುದು, ಆಗ ಅರಿವು ಹೆಚ್ಚಾಗ್ತದೆ. 95% ಸುಪ್ತವಾಗಿರೋ ಮನಸ್ಸಿನ ಬಗ್ಗೆ ನಮಗೆ ಅರಿವಿಲ್ಲ. ಆದ್ರಿಂದ ಈ ಬಯಕೆಗಳು ನಿಮ್ಮ ಸಮಸ್ಯೆ ಎಂದರೆ ಜೀವನ ಪೂರ್ತಿಯಾಗಿ. ಆಮೇಲೆ ಅವ್ರು ಹೇಳ್ತಾರೆ, ಸಮಸ್ಯೆ ಏನಂದ್ರೆ ನನ್ನದು 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 ಅನ್ನೋ ಸಂಕುಚಿತ ಭಾವನೆ. ಈ ಸಂಕುಚಿತ ಭಾವನೆಯನ್ನ ನೀವು ವಿಶಾಲವಾಗಿ ನಾನು ಅನ್ನೋದನ್ನ ಬಿಡಿ. ಆಗ ಈ ನಾನು ನನ್ನದು ಇವೆರಡು ಸರಪಳಿ, ಇವೆರಡು ತಡೆಗೋಡೆಗಳು ನಮಗೆ. ಅವೆರಡನ್ನ ಪಕ್ಕಕ್ಕೆ ಸರಿಸಿದ್ರೆ, ನಮ್ಮ ಸಂಕುಚಿತ ಮನೋಭಾವನೆಯನ್ನ ಬಿಟ್ರೆ ನಾವು ವಿಸ್ತಾರವಾಗುತ್ತೇವೆ. ವಿಸ್ತಾರವಾಗಿ ಆಗಬೇಕು ಅನ್ನೋದೇ ಇಲ್ಲಿ ಸ್ವಾಮಿ ರಾಮ ಅವರ ಮಾತು. ಅವರ ಈ ಒಂದು ಅನುವಾದವನ್ನ ನಮ್ಗೆ ಕೃಷ್ಣ ಮೂರ್ತಿ ಅವರು ಮಾಡಿ ಕೊಟ್ಟಿದ್ದಾರೆ ನಮ್ಗೆ. ಇನ್ನು 5 ಬೆರಳ ಕಾನ್ಸೆಪ್ಟ್ ನಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಇದು ಬಂದಿತ್ತು, ಶ್ರವಣ, ಮನನ, ನಿಧಿಧ್ಯಾಸನ, ಸಾಕ್ಷಾತ್ಕಾರ ಅಂತೇಳಿ. ಯಾಕಂದ್ರೆ ಕೇವಲ ಒಂದು ಪಾಂಪ್ಲೆಂಟ್ಲಿಂದ ಅಲ್ವಾಲ ಮುರಳೀಧರನತ್ತ ಮಿರ್ಚಿ ತಿನ್ನುವಾಗ ಅದೇನೋ ಪಾಂಪ್ಲೆಟ್ ನೋಡಿ ಅದನ್ನ ತಗೊಂಡ್ ಹಾಗೆ ಕರ್ನೂಲ್ಗೆ ಬಂದ. ಅದೇ ರೀತಿ ಒಬ್ಬ ಹೆಣ್ಮಗಳು ಹೈದರಾಬಾದ್ ನಲ್ಲಿ 17 ವರ್ಷದ ಮಗ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗಿರೋದ್ರಿಂದ ತೀರ್ಕೊಂಡಂತೆ. ಆ ಅಮ್ಮ ಎಷ್ಟು ನನ್ನ ಮಗ ಯಾಕೆ ಸತ್ತೋದ, ನಾನೇನ್ ಕಡಿಮೆ ಮಾಡಿದ್ದೆ ಅಂತೇಳಿ ಚಿಂತೆ ಮಾಡಿ ಮಾಡಿ ಅವಳು ಸಾಯೋ ಹಂತದಲ್ಲಿ ತಲುಪಿದ್ಲು. ಅದೇ ಸಂದರ್ಭದಲ್ಲಿ ಅವಳಿಗೆ ಒಂದು ಪಾಂಪ್ಲೆಂಟ್ ಸಿಕ್ತು, ಯಾವುದು ಧ್ಯಾನದ್ದು. ಆ ಧ್ಯಾನದ ಒಂದು ಕರಪತ್ರ ಹಿಡ್ಕೊಂಡು ನೇರವಾಗಿ ಧ್ಯಾನಾಂಧ್ರ ಪ್ರದೇಶ್ ಆಫೀಸಿಗೆ ಬಂದು ಧ್ಯಾನವನ್ನ ಕಲ್ತ್ಲು. ಹಾಗಾದ್ರೆ ನಾನು ನನ್ನ ಮಗಳ ಜೊತೆ ಮಾತಾಡ್ಬೋದು ಅದೇ ಹೆಂಗೆ ಅಂತೇಳಿ 1 ತಿಂಗಳ ಕಾಲ ತೀವ್ರವಾದ ಧ್ಯಾನ ಸಾಧನೆ ಮಾಡಿದ್ಮೇಲೆ ಮರಣಿಸಿದ ಆಕೆಯ ಮಗನೇ ಕಾಣಿಸಿ, ಅಮ್ಮ ನಾನಿಲ್ಲಿ ಚೆನ್ನಾಗೇ ಇದ್ದೇನೆ, ನೀನ್ ಏಕೆ ಅಳ್ತಾ ಇದೀಯಾ ಅಂತೇಳಿ. ಈ ಒಂದು ಅನುಭವವಾದ್ಮೇಲೆ ಆ ಅಮ್ಮ ಕಂಪ್ಲೀಟ್ ಗುಣಮುಖಳಾದ್ಲು ಆ ಮಹಿಳೆ. ಮತ್ತೆ ಅವಳು ದುಃಖದಿಂದ ಹೊರಗೆ ಬಂದು, ಅನಾರೋಗ್ಯದಿಂದ ಹೊರಗೆ ಬಂದು ಈಗ ಸಂಪೂರ್ಣ ಧ್ಯಾನ ಪ್ರಚಾರದಲ್ಲಿ ಇದ್ದಾಳೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರೆ ಪತ್ರಿಜಿ ಸರ್, ಒಟ್ಟಾರೆ ನಾವು ಧ್ಯಾನವನ್ನ ಯಾವ್ದೋ ರೂಪದಲ್ಲಿ ಎಲ್ರಿಗೂ ತಲುಪಿಸ್ಬೇಕು, ಅಕ್ಕಪಕ್ಕದ ಮನೆಯವ್ರಿಗಾದ್ರೂ ತಲುಪಿಸ್ಬೇಕು. ಕೊನೆ ಪಕ್ಷ ಒಬ್ಬೊಬ್ರು ನಾವು ತುಂಬಾ ದೂರ ಹೋಗಿ ನಾವು ಧ್ಯಾನ ಹೇಳ್ಕೊಡಕ್ ಆಗದೆ ಇದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರಿಗಾದ್ರೂ ಹೇಳಿಕೊಡಿ. ಆಮೇಲೆ ಅವ್ರು ಏನಂತಾರೆ, 10 ಜನರ ಜೊತೆ ನಾವು ಬೆರಿಬೇಕು ಅಂತ ಹೇಳ್ತಾರೆ. ಕನಿಷ್ಠ ಯಾರ ಜೊತೆ ಆದ್ರೂ ಇರ್ರಿ, ಒಟ್ಟಾದ್ರೆ ಎಲ್ಲರ ಜೊತೆ ಇರ್ಬೇಕು. 10 ಜನರ ಜೊತೆ ನಾವು ಸೇರ್ಬೇಕು. ಅವ್ರು 10 ಜನ ಇಸ್ಪೇಟ್ ಆಡೋರಾಗಿದ್ರೆ ಅವರಿಂದ ನಾವು ಕಲಿತೀವಿ, ಇಸ್ಪೇಟ್ ಆಡೋದ್ರಿಂದ ನಷ್ಟ ಆಗುತ್ತೆ, ಇಸ್ಪೇಟ್ ಒಳ್ಳೇದಲ್ಲ, ಆಸ್ತಿನ ಕಳ್ಕೊತೀವಿ, ದುಡ್ಡು ಕಳ್ಕೊತೀವಿ ಅನ್ನೋದು. 10 ಜನ ಕುಡುಕರ ಜೊತೆ ಸೇರಿದ್ರೆ ಅಲ್ಲಿ ಕೂಡ ಪಾಠ ಕಲಿತೀವಿ, ಕುಡಿಯೋದ್ರಿಂದ ಅನಾರೋಗ್ಯ ಬರುತ್ತೆ, ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಕುಡಿತ ಎಲ್ಲ ರೀತಿಯಿಂದ ನಷ್ಟಕ್ಕೆ ಕಾರಣ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಒಟ್ಟಾರೆ 10 ಜನರ ಹತ್ರ ಕಲೀರಿ, 10 ಜನರ ಹತ್ರ ಬೆರೀರಿ. ಇನ್ನು ಸತ್ಯ ಮಾತಾಡೋರು, ಧ್ಯಾನ ಮಾಡುವ ಜನ 10 ಜನರ ಹತ್ರ ಸೇರಿದ್ರೆ ನಮಗೆ ಸತ್ಯ ಸಂಗತಿಗಳು ಗೊತ್ತಾಗ್ತವೆ, ಅನುಭವಗಳು ಗೊತ್ತಾಗ್ತವೆ. ಆದ್ರಿಂದ ನಾವು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಎರಡೂ ಗೊತ್ತಾಗ್ಬೇಕಂದ್ರೆ ನಾವು ಜನರ ಮಧ್ಯೆ ಬೆರಿಬೇಕು.
ಇಲ್ದೇ ಇದ್ರೆ ನಾವೇ ಒಂಟಿಯಾಗಿದ್ರೆ ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎರಡೂ ಗೊತ್ತಾಗದೆ ಸುಮ್ನೆ ಜೀವನ ಬೇಗ ಕಳೆದು ಬಿಡುತ್ತದೆ, ಜೀವನವೆಲ್ಲ ಕಳೆದು ಹೋಗುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಮುಖ್ಯವಾಗಿ ಸರ್ ಯಾರ್ದು ಉದಾಹರಣೆ ಕೊಡ್ತಾರಂದ್ರೆ ದ ಬುದ್ಧಾಸ್ ವೈಫ್. ಅಂದ್ರೆ ನಿಮ್ಗೆ ಗೊತ್ತು, ಅದೇ ನಮಗೆ ಈಗ ಸಂಗಮ್ ಶರಣಂ ಗಚ್ಚಾಮಿ ಆಲ್ರೆಡಿ ನಡೆದಿದೆ. ಇದೇ ಜಯಹೋ ವೇದಿಕೆಯಲ್ಲಿ ಸಜ್ಜನ ಸಾಂಗತ್ಯ. ನಾವು ಕೂಡ ಪಿರಮಿಡ್ ಮಾಸ್ಟರ್ಗಳೆಲ್ಲ ಯಶೋಧರೆಯಂತೆ ಎಲ್ಲರೊಂದಿಗೆ ಬೆರೆತು ಎಲ್ಲರನ್ನ ಮೊದ್ಲು ಯಶೋಧರೆ ತನ್ನ ದುಃಖವೇ ದೊಡ್ಡದು ಅನ್ಕೊಂಡು ಅರಮನೆಯಲ್ಲೇ ಇರ್ತಾ ಇದ್ಲು. ನೆಕ್ಸ್ಟ್ ಅವಳು ಗಾರ್ಡನ್ ಅಲ್ಲಿ ಕೂತ್ಕೊಂಡು ಎಲ್ಲರದು ಕೇಳಿ ತಂದು ಹೇಳ್ತಾ ಹೇಳ್ತಾ ಎಲ್ಲರದು ಕೇಳ್ತಾ ಕೇಳ್ತಾ ಅವಳಲ್ಲಿ ಪರಿವರ್ತನೆ ಆಯ್ತು. ನಿಮಗ್ ಗೊತ್ತಾ, ಬುದ್ಧ ಜ್ಞಾನೋದಯ ಆದ ನಂತರ ಅರಮನೆಗೆ ಬಂದಂತೆ. ಬಂದ ತಕ್ಷಣ ಫಸ್ಟ್ ಅವರ ಯಶೋಧರೆಗೆ ಈ ರೀತಿಯಾಗಿ ಕಾಡಿಗೆ ಹೋಗುವ ಅವಶ್ಯಕತೆ ಇತ್ತ ಅಂತ ಯಶೋಧರೆ ಕೇಳ್ತಾಳಂತೆ. ಯಾಕಂದ್ರೆ ಮನೆಯಲ್ಲಿ ಇದ್ದುಕೊಂಡು ಮನೆಯಲ್ಲಿಯೇ ಕುಳಿತುಕೊಂಡು ಸಮಸ್ಯೆಗಳನ್ನ ನಾನು ಪರಿಹಾರ ಮಾಡಿಕೊಂಡಿದ್ದೀನಿ, ನೀನು ಮಾಡ್ಕೊಳ್ಬಹುದಾಗಿತ್ತಲ್ಲ ಅಂದಾಗ ಬುದ್ಧನಿಗೆ ಒಂದು ಕ್ಷಣ ಆಲೋಚನೆಗೆ ಬಿದ್ದು ಕಡೆಗೆ ಯಶೋಧರೆಯೇ ಸರಿ ಅಂತ ಒಪ್ಪಿಕೊಂಡ. ಇದೇ ರೀತಿ ಇಲ್ಲಿ ನಮ್ಮ ಸಮಸ್ಯೆಗಳನ್ನ ನಾವೇ ಪರಿಹಾರ ಮಾಡಿಕೊಳ್ಬಹುದು. ದುಃಖದಿಂದ ಹೊರಗ ಹೇಗೆ ಯಶೋಧರೆ ಬಂದ್ಲು ನಾವು ಬರ್ಬೋದು. ಇಲ್ಲಿ ಸಂಸಾರ ಬಿಡೋದಾಗ್ಲಿ ಕಾಡಿಗೆ ಹೋಗಬೇಕಾದ ಅಗತ್ಯವಿಲ್ಲ, ಮನೆ ಬಿಟ್ಟು ಹೋಗೋದು ಹಿಮಾಲಯಕ್ಕೆ ಹೋಗುವ ಅಗತ್ಯ ಇಲ್ಲ ಅನ್ನೋದನ್ನ ಬಹಳ ಒತ್ತಿ ಪತ್ರಿಜಿ ಸರ್ ಅವರು ಹೇಳಿದ್ದಾರೆ. ಇಲ್ಲಿ ಪ್ರತಿಯೊಂದು 5 ಬೆರಳಲ್ಲಿ ಶ್ರವಣ, ಕಿರಿಬೆರಳು, ಮನನ, ನಿಧಿಧ್ಯಾಸನ, ಸಾಕ್ಷಾತ್ಕಾರ, ಲೋಕ ಕಲ್ಯಾಣ. ಅದೇ ಲೋಕ ಕಲ್ಯಾಣ ಆಗ್ಬೇಕಾದ್ರೆ ನಾವು ನಮಗೆ ತಿಳಿದವರಿಗೆ ಧ್ಯಾನ ಹೇಳ್ಕೊಡ್ಬೇಕು. ಉದಾಹರಣೆ ಡಾಕ್ಟರ್ ನ್ಯೂಟನ್ ಅವರು 130 ದೇಶಗಳನ್ನ ಸುತ್ತಾಡಿ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಇದೀಗ ಅಮೇರಿಕ, ನ್ಯೂಜಿಲ್ಯಾಂಡ್ ಎಲ್ಲಾ ಕಡೆನೂ ಈ ಧ್ಯಾನ ಇದೆ ಅನ್ನೋದು ಈ ಒಂದು ಪತ್ರಿಕೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರಿಂದ ಬುದ್ಧಾಸ್ ವೈಫ್ ಎನ್ನುವ ಪುಸ್ತಕವನ್ನ ಯಶೋಧರೆ ಅನುಭವ ಮುಖಾಂತರ ನಾವು ತಿಳ್ಕೊತೀವಿ, ನಾವೆಲ್ಲರೂ ತಿಳಿತಾ ಇದೀವಿ ಇದೇ ವೇದಿಕೆ ಮೂಲಕ. ಇವತ್ತು ಕೂಡ ಇತ್ತು ಸಂಗಮ್ ಶರಣಂ ಗಚ್ಚಾಮಿ, ಅದು ಮುಂದೂಡಲಾಗಿದೆ. ಅದಕ್ಕೆ ನಾವೆಲ್ಲರೂ ಎಲ್ಲರ ಅನುಭವಗಳನ್ನ ಕೇಳಿಸಿಕೊಳ್ಬೇಕು. ಕೆಲವರು ಪತ್ರಿಸರ್ ಅಂತಿದ್ರಂತ, ಸರ್ ಇಲ್ಲಿ ಲೇಖನದಲ್ಲಿ ಕೊಟ್ಟಿದ್ದಾರೆ ಎಲ್ಲರ ಅನುಭವಗಳನ್ನು ಕೇಳಿಸಿಕೊಳ್ಳುತ್ತೀರಿ, ಎಷ್ಟೊಂದು ಕೇಳಿಸ್ಕೊತೀರಲ್ಲ, ನಿಮ್ಗೆ ಎಷ್ಟು ಸಹನೆ ಅಂದ್ರೆ ನನಗೆ ಇನ್ನೂ ಜ್ಞಾನ ಬೇಕು, ನಾನು ಎಷ್ಟು ಕೇಳಿಸಿಕೊಳ್ಳಿರುತ್ತೇನೆಯೋ ನನಗೆ ಅಷ್ಟು ಜ್ಞಾನ ಬರುತ್ತಿರುತ್ತದೆ, ನಾನು ನಿರಂತರ ಶ್ರವಣದಲ್ಲಿ ಇರುವವನು, ನಿರಂತರ ಸ್ವಾಧ್ಯಾಯದಲ್ಲಿ ಇರುವವನು. ನಾವು 1-2 ಅನುಭವ ಕೇಳಿದ ತಕ್ಷಣ ಯಪ್ಪ ಸಾಕಪ್ಪ ಅಂತೇಳಿ ಏನ್ ಅನುಭವ ಹೇಳ್ತಾರ ಅಂತ ಕೆಲವ್ರು ಬೇಸರ ಪಡ್ತಿರ್ತೀವಿ. ಆದ್ರೆ ಅವ್ರಿಗೆ ಇರ್ಲಿಲ್ಲ, ನಿರಂತರ ಲೋಕ ಕಲ್ಯಾಣದಲ್ಲಿ ಇರುವವನು ಅಂತ ಹೇಳ್ತಾರೆ. ಆದ್ರಿಂದ ನಾವು ಸತ್ಯವನ್ನ ಒಂದು ಸ್ವಾನುಭವದಿಂದ ಅಥವಾ ಇತರರ ಅನುಭವಗಳಿಂದಲೂ ತಿಳ್ಕೋಬಹುದು. ಆದ್ರಿಂದ ಅನುಭವಗಳನ್ನ ನೀವು ಆಲಿಸ್ರಿ. ಉದಾಹರಣೆ ಕಿಸಾ ಗೌತಮಿದು ಇಲ್ಲಿ ಕೊಟ್ಟಿದ್ದಾರೆ ಕತೆ. ಕಿಸಾ ಗೌತಮಿ ಗೊತ್ತು, ಅವಳಿಗೆ ನೇರವಾಗಿ ಬುದ್ಧ ಹೇಳ್ಬೋದಿತ್ತು ಸಾವಿನ ಬಗ್ಗೆ, ಸಾವು ನಿಶ್ಚಿತ, ಸಾವು ಎಲ್ರಿಗೂ ಬರುತ್ತೆ, ಕಡ್ಡಾಯ ಅದು ಅಂತೇಳಿ. ಆದ್ರೆ ಹಾಗೆ ಮಾಡ್ಲಿಲ್ಲ. ಶ್ರವಣ ಅವ್ರೆಲ್ಲರ ಹತ್ರ ಕೇಳಿ ಬರ್ಲಿ ಅಂತ ಸಾವಿಲ್ಲದ ಮನೆಯಿಂದ ಸಾಶ್ವೆ ತರಲು ಹೇಳಿದ. ಹಾಗೆ ನಾವು ಕೂಡ ಎಲ್ಲರ ಅನುಭವಗಳನ್ನ ಕೇಳಿದಾಗ, ಶ್ರವಣ ಮಾಡಿದಾಗ, ಮಾಡಿ ಅದು ಮನನ ಆಗುತ್ತೆ, ಅದೇ ಜ್ಞಾನವಾಗುತ್ತೆ ಅಂತೇಳಿ. ಇಲ್ಲಿ ಯಶೋಧರೆಯ ಮಾರ್ಗವೇ ಮಧ್ಯ ಮಾರ್ಗ, ಅದೇ ನಮ್ಮ ಮಾರ್ಗ, ನಮ್ಮೆಲ್ಲರ ಮಾರ್ಗ. ಇಲ್ಲಿ ಇಷ್ಟು ಶ್ವಾಸ ಗಮನಿಸೋದು, ಆದ್ರೆ ಬೆಟ್ಟದಷ್ಟು ಸಂಜೀವಿನಿ. ನಮ್ಮ ವಾಸ್ತವಕ್ಕೆ ನಾವೇ ಕಾರಣಕರ್ತರು, ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು, ಸ್ಥಿತಿಕರ್ತರು, ಲಯಕರ್ತರು. ಹೇಗೆ ಅಂದ್ರೆ ಅವ್ರು ಹೇಳ್ತಾರ, ನಮ್ಮ ಜೀವನಕ್ಕೆ ಬೇಕಾಗುವುದನ್ನು ನಾವೇ ಸೃಷ್ಟಿಸಿ ಮಾಡಿಕೊಳ್ಳೋಣ, ಆಲೋಚನೆ ಬೇಡವಾಗಿರುವುದನ್ನು ಲಯ ಮಾಡಿಕೊಳ್ಳೋಣ. ಯಾವುದರ ಕುರಿತಾಗಿ ಆಲೋಚಿಸ್ತೀವೋ ಅದು ಸೃಷ್ಟಿಯಾಗುತ್ತೆ, ಯಾವುದರ ಬಗ್ಗೆ ಆಲೋಚಿಸದೆ ಹೋದ್ರೆ ಅದು ಲಯವಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಜಸ್ಟ್ ಅಂದ್ರೆ ನಮ್ಮ ಆಲೋಚನೆ ಮೂಲಕನೇ ನಾವು ಸೃಷ್ಟಿ ಮಾಡ್ತೀವಿ. ಆಲೋಚನೆ ಮಾಡೋದ್ ಬಿಟ್ರೆ ಅದು ಸೃಷ್ಟಿ ಆಗೋದಿಲ್ಲ. ಅದಕ್ಕೆ ನಾವೇ ಸೃಷ್ಟಿಕರ್ತರು, ನಾವೇ ಸ್ಥಿತಿಕರ್ತರು, ನಾವೇ ಲಯಕಾರರು ಅಂತೇಳಿ. ಇನ್ನು ನೆಕ್ಸ್ಟ್ ಪತ್ರಿಜಿ ಅವರು 18 ಪ್ರಿನ್ಸಿಪಲ್ಸ್. ನೀವೇನೇ ಹೇಳ್ರಿ, ಎಲ್ಲರೂ ಈ 18 ಸೂತ್ರಗಳನ್ನ ಯಾವಾಗ್ಲೂ ಗಮನದಲ್ಲಿಟ್ಟಕೋಬೇಕು. ಏನಿಲ್ಲ, ಸರಿಯಾದ ಧ್ಯಾನ ಆನಾಪಾನಸತಿ ಮಾಡ್ಬೇಕು, ಬೇರೆಯವ್ರಿಗೂ ಹೇಳ್ಕೊಡ್ಬೇಕು. ಎರಡನೇದ್ದು, ಎಷ್ಟು ಸಾಧ್ಯ ಅಷ್ಟು 1 ಪುಟನಾದ್ರೂ ಪ್ರತಿದಿನ ಒಂದು ಸರಿಯಾದ ಆಧ್ಯಾತ್ಮಿಕ ಪುಸ್ತಕ 1 ಅಥವಾ 2 ಪುಟ. ನಾವ್ ಎಷ್ಟು ಓದಿವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅಳವಡಿಸ್ಕೊಳ್ತವಿ ಇದೀವಿ, ಎಷ್ಟು ಅರ್ಥ ಆಗುತ್ತೆ ಅನ್ನೋದು ಮುಖ್ಯ. ಅದು ನೆಕ್ಸ್ಟ್ ನಮ್ಮ ಅನುಭವಗಳನ್ನ ಯಾವುದೇ ಬೇಸರ ಇಲ್ಲದೆ ನಾವು ಏನಾಯ್ತು ಧ್ಯಾನದಿಂದ ಬಂದ್ಮೇಲೆ ಅಂತ ಸಣ್ಣ ವಿಷಯಗಳನ್ನ ಕೂಡ ಎಲ್ಲರ ಜೊತೆ ಹಂಚ್ಕೋಬೇಕು. ಸಾಧ್ಯವಾದಷ್ಟು ಮೌನವಾಗಿ. ಶಿವರಾತ್ರಿ ಬರ್ತಾ ಇದೆ, ದಯವಿಟ್ಟು ಅವತ್ತು ಮೌನವಾಗಿ ಇರಿ. ಮೊನ್ನೆ ಅಷ್ಟೇ ಮನೋರಮಾ ಮೇಡಮ್ ಅವರು ಶಿವರಾತ್ರಿಯ ಮಹತ್ವನ ಚೆನ್ನಾಗಿ ಹೇಳಿಕೊಟ್ರು. ಮತ್ತೆ ಹುಣ್ಣಿಮೆಗಳನ್ನ ಧ್ಯಾನಕ್ಕಾಗಿ ಬಳಸ್ಕೋಬೇಕು, ಪಿರಮಿಡ್ಗಳನ್ನ ಬಳಸ್ಕೋಬೇಕು. ಸಾಧ್ಯವಾದಷ್ಟು ಔಷಧ ಮುಕ್ತವಾಗಿನೇ ನಾವು ಔಷಧ ರಹಿತ ಜೀವನವನ್ನ ಮಾಡ್ಬೇಕು, ಸಸ್ಯಾಹಾರವನ್ನೇ ಸೇವಿಸ್ಬೇಕು,
ಪ್ರಕೃತಿಯಲ್ಲಿ ಹೆಚ್ಚು ಸಮಯ ಕಳೆಯಬೇಕು. ಮತ್ತೆ ಯಾವುದೇ ವಿಶೇಷ ಡ್ರೆಸ್ಗಳನ್ನ ಹಾಕೊಂಡು ವಿಶೇಷ ಗುರುತುಗಳನ್ನ ಹಾಕೊಂಡು ನಾವು ಇರಬಾರದು. ನಾವು ಬಣ್ಣದ ಉಡುಪಿಗಳಲ್ಲಿ ಇರಬೇಕು. ಮಕ್ಕಳಿಗೆ ಬಾಲ್ಯದಿಂದಲೇ ಧ್ಯಾನ ಕಲಿಸ್ಬೇಕು. ನಾವು ಮಾಸ್ಟರ್ ಆಗ್ಬೇಕು, ಯಾರಿಗೂ ಶಿಷ್ಯರಲ್ಲ. ನೋಡ್ರಿ, ನಮಗೆ ಯಾರು ಶಿಷ್ಯರನ್ನಾಗಿ ಮಾಡ್ಕೊಳ್ಳೋದು ಬಾರ್ದು, ನಾವು ಯಾರಿಗೂ ಶಿಷ್ಯರಾಗಬಾರ್ದು. ಶ್ವಾಸವೇ ನಮ್ಮ ಗುರು ಅಂತೇಳಿ ಇವೆಲ್ಲವೂ 18 ಪ್ರಿನ್ಸಿಪಲ್ಸ್. ಮತ್ತು ಧ್ಯಾನ ಎಲ್ಲರಿಗೂ ಉಚಿತವಾಗಿ ಹೇಳ್ಕೊಡ್ಬೇಕು. ವ್ಯಕ್ತಿ ಪೂಜೆ, ಮೂರ್ತಿ ಪೂಜೆ ಅಗತ್ಯವಿಲ್ಲ. ನಮ್ಮ ಸಮಸ್ಯೆಗಳನ್ನ ನಾವೇ ಪರಿಹರಿಸಿಕೊಳ್ಬೇಕು, ಅದು ಧ್ಯಾನದ ಮೂಲಕ. ಹೀಗೆ ಸಾಧ್ಯವಾದಷ್ಟು ಧ್ಯಾನ ಕೇಂದ್ರಗಳನ್ನು ಹಳ್ಳಿ ಪಟ್ಟಣಗಳಲ್ಲಿ ಸ್ಥಾಪಿಸಬೇಕು ಅನ್ನೋದು 18 ಪ್ರಿನ್ಸಿಪಲ್ಸ್. ಇನ್ನು ಲೋಗೋದಲ್ಲಿ ಇಷ್ಟು ಚೆನ್ನಾಗಿದೆ. ಮೇನ್ ಇದು ತ್ರಿಭುಜ, ಅಂದ್ರೆ ಪಿರಮಿಡ್ ಸೂಚಕ. ಇಲ್ಲಿ ಧ್ಯಾನಕ್ಕೆ ಕುಳಿತ ವ್ಯಕ್ತಿ, ಆತನ ಮುಂದೆ ಒಂದು ತೆರೆದ ಪುಸ್ತಕ ಮತ್ತು ಇಲ್ಲಿ ನಮ್ದು ಹೆಂಗೆ ಭಾರತ ಚಿಹ್ನೆಗೆ ಹೇಗೆ ಸತ್ಯಮೇವ ಜಯತೆ ಇರ್ತದೋ, ನಮಗೆ ಅಂಟು ದಿ ಲಾಸ್ಟ್ ಅಂದ್ರೆ ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್ ಅಂತ ಐತಿ. ಅಂದ್ರೆ ನಿನಗೆ ನೀನೇ ಬೆಳಕಾಗು ಅಂತೇಳಿ. ಹೀಗೆ ಇಲ್ಲಿ 3ನೇ ಕಣ್ಣು ತೆಗೆದಿದೆ ಅನ್ನೋದೊಂದು, ಉದಯಿಸುತ್ತಿರುವ ಸೂರ್ಯ ಇದ್ದಾನೆ. ಮತ್ತು ಆ ಬಣ್ಣಗಳಿಗೂ ವಿಶೇಷ. ಶಾಂತಿ ಬಿಳಿ ಇದೆ, ಅದು ಶಾಂತಿಯ ಪ್ರತೀಕ. ಜ್ಞಾನದ ಪ್ರತೀಕವಾಗಿ ಹಳದಿ ಚಿನ್ನದ ಬಣ್ಣವಿದೆ, ಚೈತನ್ಯ ಶಕ್ತಿಯ ಒಂದು ಇದಾಗಿದೆ. ಹಾಗಾದ್ರೆ ಎನರ್ಜಿ, ಕಾನ್ಶಿಯಸ್ನೆಸ್, ವಿಜ್ಡಮ್ ಅನ್ನೋ 3 ಪದಗಳು ನಮ್ಮ ಲೋಗೋದಲ್ಲಿ ಇದಾವೆ. ಆದರೆ ಕೇವಲ ವಿವೇಕ ಅನ್ನೋದು ಕೇವಲ ಪುಸ್ತಕಗಳು ಓದಿ ಪಡೆಯುವ ಮಾಹಿತಿ ಅಲ್ಲ, ತಿಳುವಳಿಕೆ ಮಾತ್ರ ಆಗದೆ ಧ್ಯಾನದ ಮೂಲಕ, ಸ್ವ ಅನುಭವದ ಮೂಲಕ ನಾವು ಆ ವಿಜ್ಡಮ್ ತಗೋಬೇಕು ಅನ್ನೋದು, ವಿವೇಕವನ್ನ ಪಡಿಬೇಕು ಅನ್ನೋದು. ಇನ್ನು ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಉಗಮ ನಿಮ್ಗೆಲ್ರಿಗೂ ಗೊತ್ತಿರ್ತದೆ. ಆದ್ರೂ ನಮ್ಮ ಸಂಸ್ಥೆ ಯಾವಾಗ ಹುಟ್ಟಿತು? 1990 ಆಂಧ್ರದ ಕರ್ನೂಲ್ನಲ್ಲಿ ಮೊದಲ ಪಿರಮಿಡ್, ಬುದ್ಧ ಮೈತ್ರೇಯ ಪಿರಮಿಡ್ ಅಂತೇಳಿ. ಅದಾದ ನಂತರ ಉರವಕೊಂಡ, ಅನಂತಪುರ, ಬೆಂಗಳೂರು, ಹೀಗೆ ಒಂದು ಸಣ್ಣ ಪಾಂಪ್ಲೆಂಟ್ ಸಣ್ಣದಾಗಿ ಆರಂಭಗೊಂಡ ಒಂದು ಈ PSS ಇವತ್ತು ವಿಶ್ವ ಮಟ್ಟದಲ್ಲಿ ಒಂದು ಆಂದೋಲನವಾಗಿ ಇವತ್ತು ಅವಿರತವಾಗಿ ನಡೀತಾ ಇದೆ. ಆದ್ರಿಂದ ಇದಕ್ಕೆ 91ರಲ್ಲಿ ಪತ್ರಿಜಿ ಸರ್ ಅವರು ಪಿರಮಿಡ್ ಅನ್ನ ಸಂಯೋಜನೆ ಮಾಡಿದ್ರು. ಈ ಧ್ಯಾನಕ್ಕೆ ಸಂಗೀತವನ್ನ ಅಳವಡಿಸಿದ್ರು. ಇವತ್ತು ಇಡೀ ವಿಶ್ವದ 30ಕ್ಕೂ ಹೆಚ್ಚು ದೇಶಗಳಲ್ಲಿ ನಮ್ಮ ಸಂಸ್ಥೆ ಇದೆ. ಪ್ರತಿ ವರ್ಷ ಧ್ಯಾನ ಮಹಾಚಕ್ರ ಅದ್ದೂರಿಯಾಗಿ ಆಗುತ್ತೆ. ಜೊತೆಗೆ ಕರ್ನಾಟಕದಲ್ಲಿ ನೋಡಿದ್ರೆ ಅತಿ ದೊಡ್ಡ ಪಿರಮಿಡ್ ಬೆಂಗಳೂರು ಮೈತ್ರೇಯ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಲ್ಲಿ. ಆಮೇಲೆ PMC ಹುಟ್ಟುಕೊಂಡಿದ್ದು ನಿಮಗೆ ಗೊತ್ತಿರಲಿ 2018. ಕರೋನಾಕ್ಕಿಂತ ಮುಂಚೆನೆ ಇದೆಲ್ಲ ಮೊದಲು ಪ್ರೀ ಪ್ಲಾನ್ ಆಗಿ PMC ಹುಟ್ಟುಕೊಂಡಿತ್ತು. ಇನ್ನು ನೆಕ್ಸ್ಟ್ ಈ PMCಯ ಮುಖ್ಯ ಉದ್ದೇಶನೂ ಅಷ್ಟೇ, ಸಸ್ಯಾಹಾರ ಆಂದೋಲನ, ಪಿರಮಿಡ್ ಆಧ್ಯಾತ್ಮಿಕ ವಿಜ್ಞಾನವನ್ನ ಹಂಚುವುದು, ಪುಸ್ತಕಗಳ ಬಗ್ಗೆ ಹೇಳುವಂಥದ್ದು, ಒಟ್ಟಾರೆ ಉಚಿತ ಸೇವೆ. ಈಗ ಜಗತ್ತಿನಾದ್ಯಂತ ಸುಮಾರು 20,000ಕ್ಕೂ ಹೆಚ್ಚು ಪಿರಮಿಡ್ಗಳು, 10,000ಕ್ಕೂ ಹೆಚ್ಚು ಧ್ಯಾನ ಕೇಂದ್ರಗಳು ಇವಾಗ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ನಿಮ್ಗೆ ಆಂಧ್ರದಲ್ಲಿ ಹೇಳ್ಬೇಕಾದ್ರೆ ಮತ್ತೆ ಬೇರೆ ಬೇರೆ ಚಿತ್ರದುರ್ಗದ ಆದಿವಾಲ ಪಿರಮಿಡ್ 99, ವೇಣುಗೋಪಾಲ ಪಿರಮಿಡ್ 90 ಕೋಲಾರ ಜಿಲ್ಲೆಯಲ್ಲಿ ನಾಯಕನಹಳ್ಳಿಯಲ್ಲಿ, ಹುಬ್ಬಳ್ಳಿಯಲ್ಲಿ 60x60 ನೃಪತುಂಗ ಬೆಟ್ಟದಲ್ಲಿ, ಹೀಗೆ ಹಲವಾರು ಪಿರಮಿಡ್ಗಳು ಇದಾವೆ. ಇನ್ನು ಅತಿ ಹೆಚ್ಚು ಧ್ಯಾನ ಇರೋದು ಎಲ್ಲಿ ಅಂತಂದ್ರೆ ಬಳ್ಳಾರಿಯಿಂದನೇ ಆರಂಭವಾಗಿರುವಂತದ್ದು. ಬಳ್ಳಾರಿ ಒಂದರಲ್ಲಿನೇ ಸುಮಾರು 200 ಪಿರಮಿಡ್ಗಳು ಇದಾವೆ. ಅದರಲ್ಲಿ ಅತ್ಯಂತ ದೊಡ್ಡ ಪಿರಮಿಡ್ಗಳಂದ್ರೆ ಅಮ್ಮ ಶಕ್ತಿ ಪಿರಮಿಡ್ ಮತ್ತು ಸದಾನಂದ ಯೋಗಿ ಪಿರಮಿಡ್. ಇನ್ನು ಅತ್ಯಂತ ಹಳೆಯದು ಅಂತಂದ್ರೆ ಪತಂಜಲಿ ಪಿರಮಿಡ್ ಮತ್ತು ಯೂನಿವರ್ಸಲ್ ಪಿರಮಿಡ್ ಅಂತೇಳಿ ಈಗ ಕಟ್ಟುತ್ತಾ ಇದ್ದಾರೆ. ಅದು ಜಸ್ಟ್ ಬಳ್ಳಾರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 7 ಕಿಲೋಮೀಟರ್, 63x63. ಹೀಗೆ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಹುಬ್ಳಿಯಲ್ಲಿ ಪಿರಮಿಡ್ ಇದೆ, ಬೆಳಗಾವದಲ್ಲಿ ಬಸವ ಪಿರಮಿಡ್ ಗೋಕಾಕ್ನಲ್ಲಿದೆ, ಮತ್ತು ಶಂಕರಹಟ್ಟಿಯಲ್ಲಿ ಪಿರಮಿಡ್ ಇದೆ, ಕಲ್ಲೋಳಿ ಗ್ರಾಮ ಮಲ್ಲಯ್ಯ ಪಿರಮಿಡ್ ಇದೆ, ಮೈಸೂರಿನಲ್ಲಿ ಕಾವೇರಿ ಪಿರಮಿಡ್, ಮಂಗಳೂರು ಉಡುಪಿ ಭಾಗಗಳಲ್ಲಿ ಕೂಡ ಸುಮಾರು ಈಗ ಪಿರಮಿಡ್ಗಳ ನಿರ್ಮಾಣ, ಮೂಡುಬಿದಿರೆಯಲ್ಲಿ ಭಾರತಿ ಮೇಡಮ್ ಅಂತ ಮಾಡಿದ್ದಾರೆ. ಹೀಗೆ ಹಲವಾರು ಪಿರಮಿಡ್ಗಳ ನಿರ್ಮಾಣ, ಅಲ್ಲಿ ಶಂಕರಾಚಾರ್ಯ ಪಿರಮಿಡ್ ಅಂತಿದೆ. ಎಲ್ಲ ಪಿರಮಿಡ್ಗಳು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರ ಉದ್ದೇಶ ಒಂದೇ, ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್. ಇದನ್ನ ಕೃಷಿಯಲ್ಲಿ ಕೂಡ ಪಿರಮಿಡ್ಗಳನ್ನ ಬಳಸ್ತಾ ಇದ್ದಾರೆ. ಇನ್ನು PMC ವಾಹಿನಿ ನಿಜವಾಗ್ಲೂ ಒಂದು ಸ್ಯಾಟಲೈಟ್ ಚಾನಲ್ ಆಗಿ, ತೆಲುಗು ಮತ್ತು ಹಿಂದಿ ಸ್ಯಾಟಲೈಟ್ ಆಗಿದ್ದಾವೆ. ಕನ್ನಡ ಕೂಡ ಮುಂದಿನ ದಿನಗಳಲ್ಲಿ ಸ್ಯಾಟಲೈಟ್ ಚಾನಲ್ ಆಗುವ, ವಾಹಿನಿ ಆಗುವ ದಾಪುಗಾಲು ಇಡ್ತಾ ಇದೆ. 2018ರಲ್ಲಿ ನಿಜ ಹೇಳ್ಬೇಕಂದ್ರೆ ಇದೊಂದು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ, ಯಾವುದೇ ಜಾತಿ ಇಲ್ಲದೆ ಒಟ್ಟಾರೆ ಆತ್ಮವಿಜ್ಞಾನ. ಅದ್ರ ನೋಡ್ರಿ ಕೊಟೇಶನ್ ಏನಿದೆ ಅಂದ್ರೆ PMC ಪ್ರತಿಕ್ಷಣ ಸತ್ಯ ದರ್ಶನ. ಹೀಗೆ
ಯಾವುದೇ ಆದಾಯದ ನಿರೀಕ್ಷೆ ಇಲ್ಲದೆ ಸೇವೆಯನ್ನ ನಿರಂತರವಾಗಿ ಮಾಡ್ತಾ PMCಗಳು ಒಂದಲ್ಲ ಎರಡಲ್ಲ, ಎಲ್ಲ ಭಾಷೆಗಳಲ್ಲಿ ಎಲ್ಲ ದೇಶಗಳಲ್ಲಿ PMC ಬರ್ತಾ ಇದೆ. ಮತ್ತು ಫೇಸ್ಬುಕ್, ಯೂಟ್ಯೂಬ್ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಲಕ್ಷಾಂತರ ವೀಕ್ಷಕರಿದ್ದು ಇದನ್ನ ನೋಡ್ತಾ ಇದ್ದಾರೆ. ಈಗ ಏರ್ಟೆಲ್, ಜಿಯೋ ಟಿವಿಗಳಲ್ಲಿ ನೆಟ್ವರ್ಕ್ ಮತ್ತು ಕೇಬಲ್ ನೆಟ್ವರ್ಕ್ಗಳಲ್ಲಿ ನಮ್ಮ ಟಿವಿಗಳು ಬರ್ತಾ ಇದಾವೆ. ಇವೆಲ್ಲದರಲ್ಲಿ ಇಲ್ಲಿ ಮುಖ್ಯವಾಗಿ ಏನನ್ನ ತೋರಿಸ್ತಾರೆ ಅಂದ್ರೆ ಧ್ಯಾನದ ಕಾರ್ಯಾಗಾರಗಳು, ಪತ್ರಿಜಿಯವರ ಪ್ರವಚನಗಳು, ಸಸ್ಯಾಹಾರದ ಮಹತ್ವ, ಸೋಲ್ ಟಾಕ್ ಅಂದ್ರೆ ಧ್ಯಾನಕ್ಕೆ ಬಂದವರ ಅನುಭವಗಳು ಅದ್ಭುತವಾಗಿ ಹಂಚಿಕೊಳ್ಳಲಾಗ್ತದೆ. ಜೊತೆಗೆ ಮೂಢನಂಬಿಕೆಗಳ ನಿರ್ಮೂಲನೆ ಮಾಡೋದು. ಮೂಢನಂಬಿಕೆಗಳು ಬಹಳಷ್ಟು ಜನರಲ್ಲಿ ಮೂಢನಂಬಿಕೆಗಳಿದಾವೆ ಹಲವಾರು ವಿಷಯಗಳಲ್ಲಿ, ಅವುಗಳನ್ನ ಒಂದು ಇದು ಮಾಡೋದು ಕೂಡ ಉದ್ದೇಶವಾಗಿದೆ. ಇನ್ನು ಧ್ಯಾನ ಕಸ್ತೂರಿ ಬೆಳೆದು ಬಂದದ್ದು, ಇದು ಕೂಡ ಬಳ್ಳಾರಿಯಿಂದ ಆರಂಭವಾಗಿದ್ದು ಮೊದಲು ಧ್ಯಾನ ಕರ್ನಾಟಕ ಅಂತಿತ್ತು. ಈಗ ಅದು ಕ್ರಮೇಣ ಧ್ಯಾನ ಕಸ್ತೂರಿ ಅಂತ ಹೆಸರು ಪಡೆದಿದೆ. ಈಗಲೂ ಕೂಡ 2005ರಿಂದ ಆರಂಭಗೊಂಡು ಧ್ಯಾನ ಕಸ್ತೂರಿ 2005ರಿಂದ 21 ಇಯರ್ಸ್ ಆಯ್ತು. ಈಗ ನಿರಂತರವಾಗಿ ಕರೋನಾ ಅವಧಿಯಲ್ಲಿ ಕೂಡ ಯಾವುದೇ ಪ್ರಿಂಟ್ ನಿಲ್ಲಲಾರದೆ ನಿರಂತರವಾಗಿ ಪ್ರಿಂಟ್ ಆಗ್ತಾ ಬಂದಿದೆ. ಸೊ ಅದಾದ್ಮೇಲೆ ಅದು ಒಟ್ಟಾರೆ ಆಧ್ಯಾತ್ಮಿಕ ವಿಷಯಗಳನ್ನು ಮತ್ತು ಆಯಾ ದಿನ ವಿಶೇಷತೆಗಳನ್ನ, ಹಬ್ಬಗಳ ಹರಿದಿನಗಳಲ್ಲಿ ಮತ್ತೆ ಹಲವಾರು ಆಧ್ಯಾತ್ಮಿಕ ನಾಯಕರ ಪರಿಚಯಗಳನ್ನ ಮಾಡ್ತಾ ಬಂದಿದೆ. ಇದೊಂದು ಧರ್ಮರಹಿತ, ತಮಗೆ ಗೊತ್ತಿರಲಿ, PSSM ಅನ್ನೋದು ಧರ್ಮರಹಿತ, ಜಾತಿರಹಿತ, ಆಧ್ಯಾತ್ಮಿಕ ವೈಜ್ಞಾನಿಕ ಆಂದೋಲನ. ಅಂದ್ರೆ ಸೈಂಟಿಫಿಕ್ ಆಗಿ ಆಧ್ಯಾತ್ಮಿಕ ವೈಜ್ಞಾನಿಕ ಆಂದೋಲನ. PSS ಧರ್ಮರಹಿತ, ಜಾತಿರಹಿತ, ಆಧ್ಯಾತ್ಮಿಕ ವೈಜ್ಞಾನಿಕ ಆಂದೋಲನ. ಆಂದೋಲನ ಅಂದ್ರೆ ನಿಮ್ಗೆ ಗೊತ್ತು, ಚಳುವಳಿ, ಇದು ಕಂಟಿನ್ಯೂ ಮೂವ್ಮೆಂಟ್. ಇದು ಮೂವ್ಮೆಂಟ್ ಆರಂಭ ಆಗಿದ್ದು 1990 ಆಂಧ್ರದ ಕರ್ನೂಲ್ನಲ್ಲಿ ಆದ್ರೂ ಇವತ್ತು ಇಡೀ ಪ್ರಪಂಚದಾದ್ಯಂತ ವ್ಯಾಪಿಸಿದೆ. ಹಲವಾರು ಪಿರಮಿಡ್ಗಳಾಗ್ಲಿ ಹೇಳಿದೆ. ಪತ್ರಿಸರ ಹೇಳ್ತಾರೆ, ಧ್ಯಾನವು ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ಪ್ರತಿಯೊಬ್ಬನು ಬುದ್ಧನಾಗಬೇಕು. ನಾವು ಈ ಭೂಮಿಯ ಮೇಲೆ ಬಂದಿರುವುದು ಕೇವಲ ತಿಂದು ಮಲಗಲಕ್ಕಲ್ಲ, ನಮ್ಮ ಆತ್ಮದ ಸತ್ಯವನ್ನು ತಿಳಿಯಲು, ನಮ್ಮ ಉಸಿರೇ ನಮ್ಮ ಗುರು ಎಂದು ಹೇಳುವುದಕ್ಕಾಗಿ ಪ್ರತಿಯೊಬ್ರು ಇದನ್ನ ತಿಳ್ಕೋಬೇಕು. ಮೂಲಭೂತ ವಿಷಯವಾಗಬೇಕು. ಧ್ಯಾನ ಅನ್ನೋದು ವ್ಯವಸಾಯದಲ್ಲಿ ಇರಬೇಕು, ಸಂಗೀತದಲ್ಲಿ ಇರಬೇಕು, ನಿಮಗೆ ಗೊತ್ತಿರಲಿ, ಶಿಕ್ಷಣದಲ್ಲಿ ಇರಬೇಕು. ಆದ್ರಿಂದನೇ ಮಕ್ಕಳಿಗೆ ಬಾಲ್ಯದಿಂದ ಕೊಡಿ ಅಂತಾರೆ. ಸಂಗೀತಗಾರರೆಲ್ಲರೂ ಧ್ಯಾನಿಗಳಾಗಬೇಕು ಅಂತ PMMA ಅಂತೇಳಿ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಂಡ್ ಅಹಿಂಸ್ ಅಂತ ಮಾಡಿದ್ದಾರೆ. ಪೈಮಾ ಅಂತ ಯುವಕರಿಗಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಒಟ್ಟಾರೆ ಎನ್ಲೈಟ್ಮೆಂಟ್ ಫಾರ್ ಆಲ್ ಅಂತ ಹೇಳ್ತಾರೆ. ಎಲ್ಲರಿಗೂ ಜ್ಞಾನೋದಯ ಅನ್ನೋದು PSSM ನ ಗುರಿ. ಪತ್ರಿಜಿ ಅವರು ಹೇಳದೆ ಘೋಷವಾಕ್ಯ. ಮತ್ತೆ ನೋ ಮನಿ, ನೋ ಗುರು, ನೋ ರಿಲಿಜನ್. ದುಡ್ಡಿಲ್ಲ, ಗುರು ಇಲ್ಲ, ಮತ್ತು ಯಾವುದೇ ಧರ್ಮವಿಲ್ಲ. ಇಲ್ಲಿ ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್, ನಿನಗೆ ನೀನೇ ಬೆಳಕಾಗು ಅನ್ನೋದು ಘೋಷವಾಕ್ಯ. ಅದಕ್ಕೆ ಪಿರಮಿಡ್ ಮೆಡಿಟೇಷನ್ ಈಸ್ ದ ಬೆಸ್ಟ್ ವೇ ಟು ಕನೆಕ್ಟ್ ವಿತ್ ಕಾಸ್ಮಿಕ್ ಎನರ್ಜಿ. ವಿಶ್ವಶಕ್ತಿಯೊಂದಿಗೆ ನಾವು ಸಂಪರ್ಕ ಸಾಧಿಸಲು ಈ ಪಿರಮಿಡ್ ಮೆಡಿಟೇಷನ್ ಅನ್ನೋದು ತುಂಬಾ ಸುಲಭವಾದ ಅತ್ಯುತ್ತಮ ಮಾರ್ಗ. ಇನ್ನು ದಾವಣಗೆರೆಯಲ್ಲಿ ವಿಶ್ವ ಧ್ಯಾನ ದಿನ ಚೆನ್ನಾಗಿ ಆಚರಣೆ ಮಾಡಲಾಯಿತು. ಅದರ ವರದಿ ಇದೆ ಇದರಲ್ಲಿ. ನೆಕ್ಸ್ಟ್ ಅದೇ ಬಾಗಲಕೋಟೆಯಲ್ಲಿ ನ ಭೂತೋ ನ ಭವಿಷ್ಯತ್ತಿ ಅನ್ನಂಗೆ ಕಾರ್ಯಕ್ರಮ, ಸ್ವಾಮೀಜಿಗಳು, ಗುರುಗಳು ಸಾಕಷ್ಟು ಜನ ಬಂದಿದ್ರು. ಬಹಳ ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ನಮಗಂತೂ ಆ ಪ್ರಾಣಶಕ್ತಿ ಗುಲ್ಬರ್ಗ, ಬೆಳಗಾವ್, ಹುಬ್ಳಿ, ಧಾರವಾಡ, ದಾವಣಗೆರೆ, ಗದಗ್, ವಿಜಯಪುರ ಎಲ್ಲ ಜನ, ರಾಯಚೂರು, ಹಾವೇರಿಯಿಂದ ಬಂದಿದ್ರು. ಜನ ಕಿಕ್ಕಿರಿದು ಬಿಟ್ಟಿತ್ತು. ನಮ್ದು ಪಿರಮಿಡ್ ವ್ಯಾಲಿ ಆಗಿತ್ತು. ಇಂಥ ಕಾರ್ಯಕ್ರಮ ನಿಜ ಹೇಳ್ಬೇಕಂದ್ರೆ ಇದನ್ನೆಲ್ಲ ಸಾಧ್ಯವಾಗಿಸಿದ್ದು ಪತ್ರಿಜಿ ಅವರೇ ಸ್ವತಃ ಮಾಡಿಸಿದ್ದು ನಮ್ಮ ಮೂಲಕ ಅಷ್ಟೇ. ಟೂಲ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಡಿವೈನ್ ಮಾಸ್ಟರ್ಸ್ ಅಂತ ಅವ್ರು ಹೇಳ್ತಾರೆ. ನಾವು ವಿನಮ್ರತೆಯಿಂದ ಅವರ ಒಂದು ಟೂಲ್ ಆಗಿದ್ವಿ ಅಷ್ಟೇ ವಿನಃ ನಮ್ಮಿಂದ ಮಾಡಿಸಲ್ಪಟ್ಟಿತ್ತು ಅಂತೇಳಿ. ಎಷ್ಟು ಅವರು ವಿನಯದಿಂದ ಅಷ್ಟು ದೊಡ್ಡ ಕಾರ್ಯಕ್ರಮನ ಪತ್ರಿಜಿ ಅವರೇ. ನಿಜ ಅವರ ಚೈತನ್ಯ ಹೇಗಿದೆ ಅಂದ್ರೆ ಪ್ರತಿಯೊಬ್ಬರು ಪತ್ರಿಜಿಗಳಾಗಿದ್ದಾರೆ. ಅವರು ಶರೀರದಲ್ಲಿದ್ದಾಗ ಲಿಮಿಟೆಡ್, ಈಗಿಲ್ಲ ಅನ್ಲಿಮಿಟೆಡ್. ಹಾಗೆ ಈ ವರ್ಷ 2026 ಮೌನ ಸಾಧನೆಯ ವರ್ಷ ಅಂತ ಮಾಡಿ ಅಂತ ಮೇಡಮ್ ಕರೆ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಮೌನ ಇರೋದ್ರಿಂದ, ಮೌನದ ಮೂಲಕ ಸ್ಪಷ್ಟತೆ ಉದ್ಭವಿಸುತ್ತದೆ. ನೀವು ಒಂದಿನ 2 ದಿನ ತಪ್ಪಲಾರದೆ ಮಾಡಿ ದಯವಿಟ್ಟು. ಶಿವರಾತ್ರಿ ದಿನ ಮಾತ್ರ ಅವತ್ತು ಎನರ್ಜಿ, ಯಾಕಂದ್ರೆ ನಾವು ಎನರ್ಜಿ ಹೊರಗೆ ಬಿಡ್ತಾ ಇರಂಗಿಲ್ಲ, ಹಾಗೆ ತಗೊಳ್ತಾ ಇರ್ತೀವಿ. ಮೌನವಾಗಿರೋದ್ರಿಂದ ಬಹಳ ವಿಶೇಷ ಅನ್ಸುತ್ತೆ ಶಿವರಾತ್ರಿ. ನಾನು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಪತ್ರಿಜಿ ಸರ ಕಂಪ್ಲೀಟ್ 1 ವರ್ಷ ಮೌನವಾಗೇ ಇದ್ರು. ಇಡೀ ವರ್ಷ ನಾವು ಶಿವರಾತ್ರಿ ದಿನ, ಹುಣ್ಣಿಮೆ ದಿನ ಅನುಕೂಲ ಆದಾಗಾದ್ರೂ ಮಾಡ್ಬೇಕು ಒಂದೊಂದು ದಿನ. ಅಲ್ಲಿ ಆ ಮೌನ ಮಾಡೋದ್ರಿಂದ ನಿರ್ಧಾರಗಳು ಪ್ರತಿಕ್ರಿಯಾತ್ಮಕವಾಗಿರ್ತವೆ, ಪ್ರತಿಕ್ರಿಯಾತ್ಮಕವಾಗಿರದೆ ಪ್ರತಿಸ್ಪಂದನಾತ್ಮಕವಾಗಿರ್ತವೆ. ಮೌನದಲ್ಲಿ ಜ್ಞಾನಭರಿತ ಪುಸ್ತಕಗಳನ್ನು ಓದುವುದರಿಂದ ಮಾಹಿತಿಯು ಅರಿವಾಗಿ ಆತ್ಮ ಸಾಕ್ಷಾತ್ಕಾರವಾಗಿ ರೂಪಾಂತರವಾಗುತ್ತದೆ. ಮೌನವು ಆಂತರಿಕ ದೃಷ್ಟಿಯನ್ನು ಹರಿತಗೊಳಿಸುತ್ತದೆ.
ಏಕಾಗ್ರತೆಯನ್ನು ಆಳವಾಗಿಸುತ್ತದೆ, ಆಂತರಿಕ ಸ್ಥಿರತೆಯನ್ನು ಬಲಪಡಿಸುತ್ತದೆ ಮತ್ತು ಮಾನಸಿಕ ಆಯಾಸವನ್ನ ಗುಣಪಡಿಸುತ್ತದೆ, ಒತ್ತಡ ಕಡಿಮೆ ಮಾಡುತ್ತದೆ. ಹೀಗೆ ಸುಪ್ತ ಮನಸ್ಸಿನ ಸಾಮರಸ್ಯವನ್ನು ಕೂಡ ಪುನಃ ಸ್ಥಾಪಿಸುತ್ತದೆ. ಆದ್ರಿಂದ ದಯವಿಟ್ಟು ತಾವೆಲ್ಲರೂ ಈ ವರ್ಷದಲ್ಲಿ ಮೌನದ ವರ್ಷ ಇದು, ಆದಷ್ಟು ಮೊದಲು ಮಾತುಗಳನ್ನ ನಿಧಾನ ಕ್ರಮೇಣ ಕಡಿಮೆ ಮಾಡ್ಕೋಬೇಕು, ವ್ಯರ್ಥ ಮಾತುಗಳನ್ನ ಆಡ್ಲಾರ್ದಂಗಿರ್ಬೇಕು. ಬರ್ತಾ ಬರ್ತಾ ಮೌನವನ್ನ ರೂಢಿಸ್ಕೋಬೇಕು. ಸಾಧ್ಯ ಅದು ಒಂದ್ಸಲ ನೀವು ಅದರದ್ದು ರುಚಿ ಅನುಭವಿಸಿದ್ರೆ, ಮೌನದ ರುಚಿ ಅನುಭವಿಸಿದ್ರೆ ಸಾಕು, ಮಾತು ಮೌನವಾಗಿಯೇ ಇರ್ಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಶಿವಮೊಗ್ಗದಲ್ಲಿ ನಾದ ಧ್ಯಾನ ಯಜ್ಞ ಆಯ್ತು. ಅಯ್ಯಪ್ಪ ಪಿಂಡಿ ಅವರು ಅಭೂತಪೂರ್ವ ಯಶಸ್ಸು. ಅದು ಕೂಡ ವೇದ ಪಠಣದೊಂದಿಗೆ ಆರಂಭವಾಗಿ ನಂತರ 3 ಗಂಟೆಗಳ ಧ್ಯಾನ. ಅಯ್ಯಪ್ಪ ಸರ್ ಅವರು ಮಾತಾಡಿ ಪ್ರತಿಯೊಬ್ಬರು ಜೀವನದಲ್ಲಿ ಧ್ಯಾನನ ಅಳವಡಿಸ್ಕೋಬೇಕು, ಧ್ಯಾನ ಜಗತ್ ಸಸ್ಯಾಹಾರ ಜಗತ್ತಾಗ್ಬೇಕು ಅಂತ ಹೇಳಿದ್ರು. ಹಲವಾರು ಜನರಿಗೆ ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ ಗೌರವ ಸಮರ್ಪಣೆ ಆಯ್ತು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ತು. ಇನ್ನು ಸ್ವಾಮಿ ವಿವೇಕಾನಂದರ ಸಂದೇಶ ನಿಮಗ್ ಗೊತ್ತು. ಅವರು ಒಂದ್ ಮಾತು ಹೇಳ್ತಾರೆ, ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ತಾನು ಕೀಳು ಮತ್ತು ಕ್ಷುಲ್ಲಕ ಎಂದು ಭಾವಿಸುವುದೇ ಪಾಪ, ಮಹಾಪಾಪ, ಅಜ್ಞಾನ. ನೋಡ್ರಿ, ನಾವು ಪಾಪ ಅಂದ್ರೆ ಯಾವ್ದೋ ಪಾಪಗಳಂದ್ರೆ ಸಣ್ಣ ಪುಟ್ಟ ಕೊಲೆ, ಹಿಂಸೆ, ಇವೆಲ್ಲ, ಸುಳ್ಳು ಹೇಳೋದು, ಇವೆಲ್ಲ. ಆದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡೋದು. ಆದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನನ್ನ ಪ್ರಕಾರ ಅತ್ಯಂತ ಪಾಪ ಯಾವುದು ಅಂದ್ರೆ ನಮ್ಮನ್ನ ನಾವು ಕಡಿಮೆ ಅಂತ ತಿಳ್ಕೊಳ್ಳೋದು. ನಾವು ಅನಂತ. ಅವ್ರು ಅದೇ ಹೇಳ್ತಾರೆ, ಎಲ್ಲಾ ಶಕ್ತಿಯು ನಿನ್ನಲ್ಲೇ ಅಡಗಿದೆ, ಅದನ್ನು ನಂಬು. ಫಸ್ಟ್ ನೀನ್ ನಂಬಬೇಕು. ನೀನು ದುರ್ಬಲನೆಂದು ನಂಬಬೇಡ, ಎದ್ದು ನಿಲ್ಲು, ನಿನ್ನಲ್ಲಿರುವ ದಿವ್ಯತೆಯನ್ನು ಪ್ರಕಟಗೊಳಿಸು ಅಂತೇಳಿ. ನಿಜ. ಯಾಕೆ ಅಂದ್ರೆ ಇಲ್ಲಿ ನಾವು ನಮ್ಮನ್ನ ನಾವು ಕೀಳು ಕ್ಷುಲ್ಲಕ ಅಂತ ಭಾವಿಸಿದ್ರೆ ಅದು ಮಹಾಪಾಪ ಮತ್ತು ಅದೇ ಅಜ್ಞಾನ. ನಮ್ಮಲ್ಲಿ ಅಷ್ಟು ನಾವು ಪರಮಶಕ್ತನ ಮಕ್ಕಳಾಗಿದ್ದೇವೆ, ಅನಂತ ದಿವ್ಯ ಜ್ಯೋತಿಯ ಕಿಡಿಗಳಾಗಿದ್ದೇವೆ. ಅಂದ್ರೆ ಆ ಪರಮ ಜ್ಯೋತಿಯ ಒಂದು ತುಣುಕಂದಾಗ ನೀವೇ ಹೇಳ್ರಿ, ಸಮುದ್ರದ ನೀರಿಗೆ ಏನ್ ಕ್ವಾಲಿಟಿ ಇದೆಯೋ ಆ ಸಮುದ್ರದ ನೀರನ್ನು ಒಂದು ಗ್ಲಾಸ್ ನಲ್ಲಿ ತಂದ್ರೆ ಅದಕ್ಕೂ ಅದೇ ಕ್ವಾಲಿಟಿ. ಕ್ವಾಂಟಿಟಿ ಬೇರೆ ಇರ್ಬೋದು, ಕ್ವಾಲಿಟಿ ಸೇಮ್ ಇರುತ್ತೆ. ಅದಕ್ಕೆ ನಾವು ಎಲ್ಲರಿಗೂ ಅನಂತ ಜ್ಞಾನವು ಪೂರ್ಣ ಪ್ರಮಾಣದಲ್ಲಿ ಇರುತ್ತದೆ ಅನ್ನೋದನ್ನ ವಿವೇಕಾನಂದರು ಇಲ್ಲಿ ಹೇಳ್ತಾ ಇದ್ದಾರೆ. ವಿವೇಕಾನಂದರು, ನೀವೆಲ್ಲರೂ ನಿಮ್ಮನ್ನು ಅನಂತ ಸರ್ವಶಕ್ತ ಆತ್ಮವೆಂದು ಚಿಂತಿಸಿ, ಆಗ ನೋಡಿ ಅದೆಷ್ಟು ಶಕ್ತಿಯು ನಿಮ್ಮಲ್ಲಿ ಪ್ರಕಟಗೊಳ್ಳುತ್ತದೆ. ನಾವ್ ಹಂಗ ಅನ್ಕೊಳ್ಳಲ್ಲ, ನಾವು ಅನಂತನೂ ಅನ್ಕೊಳ್ಳಲ್ಲ, ಸರ್ವಶಕ್ತ ಅನ್ಕೊಳ್ಳಲ್ಲ. ನಾವ್ ಯಾವಾಗ್ಲೂ ನಾವ್ ಈ ಶರೀರ, ನಾನು ಇಷ್ಟೇ, ನನ್ ಕೈಲಿ ಆಗಲ್ಲ, ನನಗೆ ಇಷ್ಟೇ ಸಾಮರ್ಥ್ಯ ಅಂತ ನಮ್ಮನ್ನ ನಾವೇ ಸಂಕುಚಿತಗೊಳಿಸ್ಕೊಳ್ತಾ ಇದೀವಿ. ಅದಕ್ಕೆ ಎಂದೆಂದಿಗೂ ನೀವು ಆತ್ಮದ ಬಗ್ಗೆಯೇ ಮಾತನಾಡ್ತಾ ಇರಿ, ಅದ್ರ ಬಗ್ಗೆನೇ ಕೇಳ್ರಿ, ಅದ್ರ ಬಗ್ಗೆನೇ ತರ್ಕ ಮಾಡ್ತಾ ಇರಿ. ಹೀಗೆ ನೀವು ಅಭ್ಯಾಸ ಮಾಡಿದಲ್ಲಿ ಕಾಲಾಂತರದಲ್ಲಿ ಸಿಂಹವು ಬ್ರಹ್ಮನ್ ನಿನ್ನಲ್ಲಿ ಕೂಡ ಎಚ್ಚರಗೊಳ್ಳುವುದು. ಅದಕ್ಕೆ ನಾವು ಬ್ರಹ್ಮ ಪದಾರ್ಥ, ಅಯಾಮಾತ್ಮ, ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು. ಅದನ್ನ ನೀವು ಪದೇ ಪದೇ ಅದೇ ರೀತಿ ಆಲೋಚಿಸಿದ್ರೆ ನಿಮ್ಮೊಳಗಡೆ ಆ ದಿವ್ಯತ್ವ ಅನ್ನೋದು ಹೊರಗೆ ಬರ್ತದೆ. ನಾವು ಕೀಳಾಗಿ ನಾವು ಕಡಿಮೆ ಅಂದ್ರೆ ಅದೇ ತರ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಅಂತೇಳಿ ಸುಮಂಗ್ಲಾ ಮೇಡಮ್, ಡಾಕ್ಟರ್ ಸುಮಂಗ್ಲಾ ಮೇಡಮ್ ಅವರು ಇಲ್ಲಿವರೆಗೂ 180 ರ್ಯಾಲಿಗಳನ್ನ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ನೋಡಿದ್ವಿ, ಗೋವಾದಲ್ಲೂ ರ್ಯಾಲಿ ಮಾಡಿದ್ರು ಮತ್ತು ಎಲ್ಲಾ ಕಡೆ ಗಿಡ ನೆಡುವ ಕೆಲಸವನ್ನು ಕೂಡ ಅವರು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಯುವಕರಿಗೊಂದು ವಿವೇಕಾನಂದರ ಸಂದೇಶ. ಅವರು ವಿವೇಕಾನಂದರು ಬಹಳ ದೇಶದ ಬಗ್ಗೆ ಬಹಳ ಪ್ರೀತಿ ಅವರಿಗೆ. ಅವರು ವಿದೇಶಕ್ಕೆ ಹೋಗಿ 4 ವರ್ಷ ಇದ್ದು ಭಾರತಕ್ಕೆ ಬಂದ ತಕ್ಷಣ ಈಗ ನಿಮ್ಗೆ ಹೇಗ ಅನಿಸ್ತಾ ಇದೆ ಅಂದ್ರೆ, ನಾನು ಮೊದ್ಲು ಭಾರತವನ್ನ ಪ್ರೀತಿಸ್ತಾ ಇದ್ದೆ, ಈಗ ಕಣಕಣವನ್ನು ಆರಾಧಿಸ್ತೀನಿ ಅಂತ. ಅಂದ್ರೆ ಇಂಥ ಆಧ್ಯಾತ್ಮಿಕತೆ ಇರೋದು ಕೇವಲ ಭಾರತದಲ್ಲಿ ಮಾತ್ರ ಅಂತ. ಅವ್ರು ಅದಕ್ಕೆ ಯುವಕರಿಗೆ ವಿಶೇಷವಾಗಿ ದೇಶದ ಮೇಲೆ ಅಷ್ಟೇ ಪ್ರೀತಿ, ಒಬ್ಬ ಆಧ್ಯಾತ್ಮಿಕ ನಾಯಕನೂ ಹೌದು. ಅದಕ್ಕೆ ಅವರು ಯುವಕರಿಗೆ ವಿಶೇಷವಾದ, ನೀವು ಧೀರರು, ನೀವು ಸಶಕ್ತರು, ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ, ನಿಮ್ಮ ಮೇಲೆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಿ, ಭವಿಷ್ಯ ರೂಪಿಸಿಕೊಳ್ಳಿ ಅಂತ ಇಲ್ಲಿ ಹೇಳ್ತಿರ್ತಾರೆ. ಆದ್ರಿಂದ ಅವರು ನಾವು ಕೂಡ ಅದಕ್ಕೆ ನೋಡಿ PSSM ನಲ್ಲಿ ಕೂಡ ಯುವಕರಿಗಾಗಿನೇ ಒಂದು ವಿಂಗ್, ಅದು ಪೈಮಾ, ಪಿರಮಿಡ್ ಯೂತ್ ಮೆಡಿಟೇಷನ್ ಅಂತೇಳಿ ಮತ್ತು ಅಹಿಂಸಾ ಅಂತೇಳಿ. ಅದಕ್ಕೆ ಕಬ್ಬಿಣದಂತ ಅವ್ರು ಮತ್ತೆ ಹೇಳ್ತಾರೆ, ನರಗಳನ್ನು ಬಲಾಢ್ಯವನ್ನಾಗಿ ಮಾಡಿಕೊಳ್ಳಿ. ನಮಗಿಂದು ಬೇಕಾಗಿರುವುದು ಕಬ್ಬಿಣದಂತ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು. ನಾವು ಈಗಾಗಲೇ ಬಹಳಷ್ಟು ಹತ್ತು ಕರೆದಿದ್ದೇವೆ, ಸಾಕಿನ 10 ಕರೆದಂದ್ರೆ ಬರೀ ದುಃಖ, ಅದರಲ್ಲೇ ಬೇಡ, ಇನ್ನು ಗೋಳಾಡುವುದು ಬೇಡ, ನಿಮ್ಮ ಕಾಲಿನ ಮೇಲೆ ನೀವು ನಿಂತುಕೊಂಡು ನಿಜವಾದ ಮನುಷ್ಯರಾಗಿ ಅಂತ. ಮತ್ತೆ ಅವ್ರು ಹೇಳ್ತಾರೆ, ಯಶಸ್ಸಿಗೆ 3 ಮುಖ್ಯವಾಗಿ ಬೇಕೇ ಬೇಕು. ಒಂದು ಪರಿಶುದ್ಧತೆ, ಸಹನೆ, ದೃಢತೆ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿ. ಜೀವನದ ಸಾರ್ಥಕತೆಯನ್ನು ಪಡೆದುಕೊಳ್ಳಿ, ಸಾಯುವ ಮುನ್ನವೇ ಅದನ್ನ ಮಾಡ್ಕೊಳ್ರಿ. ಸತ್ತ ಮೇಲೆ ಏನಿಲ್ಲ, ಬದುಕಿದ್ದಾಗ ನಮ್ಗೆ ಈ ಒಂದು ಜನ್ಮ ತಗೊಂಡಿದೀವಿ ಅಂದ್ಮೇಲೆ ಜೀವನ ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅವ್ರು. ವಿಶೇಷವಾಗಿ
ನಮಗಿಂದು ಬೇಕಾಗಿರೋದು ಎಲ್ಲವನ್ನೂ ತ್ಯಾಗ ಮಾಡಿ ದೇಶದ ಸಲುವಾಗಿ ತಮ್ಮ ಬಾಳನ್ನೇ ಮೂಡಿಪಾಗಿಡುವಂತ ಯುವಕರು ಅಂತ ಹೇಳ್ತಾರೆ. ಅವ್ರಿಗೆ ದೇಶದ ಬಗ್ಗೆ ಬಹಳ ಪ್ರೀತಿ. ಆ ಯುವಕರನ್ನ ತೆಗೆದುಕೊಂಡು ದೇಶದ ಕೆಲಸಕ್ಕೆ ತೊಡಗಿಸ್ಬೇಕನ್ನೋದು ಅವರ ಒಂದು ಆಶಯವಾಗಿತ್ತು. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿ ಮಹಾನ್ ಕಾಲಜ್ಞಾನಿ. ಆಂಧ್ರದಲ್ಲಿ ಹುಟ್ಟಿರುವಂತ 1608ರಲ್ಲಿ ಹುಟ್ಟಿದವರು ಇವರು ಕಾಶಿ, ಇದ್ರ ತಂದೆ ತಾಯಿ ಕಾಶಿ ಯಾತ್ರೆಗೆ ಹೋದಾಗ ಕನಸು ಬಿದ್ದಂತೆ. ಅವಾಗ ಆ ಪರಮಶಿವನೇ ಕಾಣಿಸ್ಕೊಂಡು ನಿನಗೆ ಒಬ್ಬ ಮಹಾವಿಷ್ಣು ಕುಮಾರನಾಗಿ ಹುಟ್ಟುತ್ತಾನೆ ಅಂತೇಳಿ ಕಾಶಿಯಿಂದ ನಡ್ಕೊಂಡು ಬರುವಾಗ ಮಧ್ಯದಲ್ಲಿನೇ ಪ್ರೆಗ್ನೆಂಟ್ ಆಗಿ ಅವ್ರು ಡೆಲಿವರಿ ಕೂಡ ಆಗುತ್ತೆ. ಆದ್ರೆ ಹುಟ್ಟಿದ ತಕ್ಷಣ ಅವ್ರ ತಂದೆಯವರು ತೀರ್ಕೋತಾರೆ, ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ತಂದೆಯವರು. ಆಗ ಆ ತಾಯಿ ಹಾಗೆ ನಡೀತಾ ನಡೀತಾ ಮುಂದೆ ಹೋಗಿ ಅತ್ರಿ ಮಹಾಮುನಿಗಳ ಒಂದು ಆಶ್ರಮಕ್ಕೆ ಹೋಗ್ತಾಳೆ. ಅವಳ ಹೆಸರು ಪ್ರಕೃತಾಂಬೆ ಅಂತೇಳಿ. ಅಲ್ಲೇ ಮಗುವನ್ನ ಕೊಟ್ಟು ಬಿಡ್ತಾರೆ ಆ ಅತ್ರಿ ಮಹಾಮುನಿಗೆ. ಆ ಅತ್ರಿ ಮಹಾಮುನಿ ಆಶ್ರಮಕ್ಕೆ ಒಬ್ರು ವೀರ ಭೋಜಾಚಾರ್ಯ ದಂಪತಿಗಳು ಬಂದು ಈ ಮಗುವನ್ನ ಕರ್ಕೊಂಡೋಗಿ ಅವರೇ ಸಾಕ್ತಾರೆ. ಅದಾದ್ಮೇಲೆ ಆ ಸಾಕು ತಂದೆ ಕೂಡ ಕೆಲವು ದಿನ ಆದ್ಮೇಲೆ ದೇಹ ತ್ಯಾಗ ಮಾಡಿದ್ಮೇಲೆ ಅವ್ರ ತಾಯಿ ಆ ಒಂದು ಮಠಕ್ಕೆ ಪಟ್ಟ ಕಟ್ಟಲಿಕ್ಕೆ ಹೋದಾಗ, ನಾನು ಈ ಮಠಕ್ಕೆ ಇಲ್ಲೇ ಇರಲಾರೆ, ನಾನು ದೇಶ ಸಂಚಾರ ಮಾಡ್ಬೇಕು ಅಂತ ಹೇಳಿದಾಗ, ಇಲ್ಲ ನನಗೆ ಈ ಮಠದಲ್ಲಿ ಇರಕ್ಕಾಗಲ್ಲ ಅಂತ ಹೇಳಿ ಇಡೀ ಬ್ರಹ್ಮಾಂಡದ ಸತ್ಯವನ್ನು, ಪಿಂಡೋತ್ಪತ್ತಿಯ ರಹಸ್ಯವನ್ನ ಅವಾಗ ಮೊದಲು ಹೇಳಿದ್ದು ಯಾರಿಗೆ ಅಂದ್ರೆ ಅವ್ರ ತಾಯಿಗೆ, ಸಾಕು ತಾಯಿಗೆ ಹೇಳ್ತಾರೆ. ಸರಿ, ಹಾಗಾದ್ರೆ ನಿನ್ನ ಇಷ್ಟದಂತೆ ಆಗ್ಲಿ ಅಂದ್ಮೇಲೆ ಅವರು ಹೀಗೆ ದೇಶ ಸಂಚಾರ ಮಾಡ್ತಾ ಮಾಡ್ತಾ ಕರ್ನೂಲ್ ಜಿಲ್ಲೆಯ ಬನಗಾನಪಲ್ಲಿಗೆ ಬರ್ತಾರೆ. ಅಲ್ಲಿ ಒಬ್ಬ ತಾಯಿ ಹತ್ರ ದನ ಕಾಯುವ ಹುಡುಗನಾಗಿ ಅಚ್ಚಮ್ಮ ಅಂತೇಳಿ, ಅಚ್ಚಮ್ಮನ ಹತ್ರ ಹಸುಗಳನ್ನ ಮೇಯಿಸೋದಕ್ಕಂತ ಇರ್ತಾರೆ. ಆ ರವ್ವಲ್ಕೊಂಡ ಅಂತೇಳಿ ಒಂದು ಗುಹೆಯಲ್ಲಿ ಕುಳಿತು ಧ್ಯಾನ ಮಾಡ್ತಾ ಇರ್ತಾರೆ. ಹಸುಗಳನ್ನೆಲ್ಲ ಒಂದು ಗೆರೆ ಹಾಕ್ತಾರಂತೆ. ಒಂದು ಗೆರೆ ಹಾಕಿ ಆ ರವ್ವಲ್ಕೊಂಡ ಇದರಲ್ಲಿ ಧ್ಯಾನ ಮಾಡ್ತಾ ಕೊಡ್ತಾರೆ. ಆ ಹಸುಗಳು ಆ ಗೆರೆ ದಾಟಿ ಹೋಗ್ತಾನೆ ಇರಲಿಲ್ಲ, ಸಾಯಂಕಾಲವರೆಗೂ ಅದ್ರೊಳಗೆ ಮೇಯ್ತಾ ಇದ್ವು ಅಂತೆ. ಈ ವಿಷಯ ಅಚ್ಚಮ್ಮನಿಗೆ ಗೊತ್ತಾದ್ಮೇಲೆ ಯಾರೋ ಬಂದು ಹೇಳ್ತಾರೆ. ಆವಾಗ ಅಚ್ಚಮ್ಮ, ನನಗೂ ಜ್ಞಾನ ಕೊಡು, ನನಗೂ ಧ್ಯಾನ ಹೇಳಿಕೊಡು ಅಂತ ಹೇಳಿದಾಗ, ಪರಮಾತ್ಮ ಎಲ್ಲಿರ್ತಾನೆ ಅಂತ ಪ್ರಶ್ನೆ ಕೇಳ್ತಾಳೆ. ಅವಾಗ ವೀರಬ್ರಹ್ಮೇಂದ್ರ, ಪರಮಾತ್ಮನು ನಿನ್ನಲ್ಲಿ, ನನ್ನಲ್ಲಿ, ಹಸುಗಳಲ್ಲಿ, ಎಲ್ಲದರಲ್ಲೂ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾನೆ. ಆತನನ್ನು ಹೇಗೆ ತಿಳಿದುಕೊಳ್ಳುವುದು ಅಂದ್ರೆ ಒಂದು ಭಕ್ತಿ, ಇನ್ನೊಂದು ಧ್ಯಾನ, ಇವೆರಡೇ ಮಾರ್ಗ ಅಂತ ಹೇಳ್ತಾನೆ. ಆಮೇಲೆ ಪರಮಾತ್ಮ ಸ್ತ್ರೀಯೋ ಪುರುಷವೋ ಅಂತ ಕೇಳ್ತಾಳೆ ಅಚ್ಚಮ್ಮ. ಪರಮಾತ್ಮ ನಿರಾಕಾರ, ನಿರ್ಗುಣ, ವರ್ಣನೆಗೆ ಅತೀತವಾದವನು ಅಂತೇಳಿ ಈ ರೀತಿ ಸಾಕಷ್ಟು ಜ್ಞಾನವನ್ನ ಕೊಡ್ತಾರೆ. ಮತ್ತು ಅವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಚ್ಚಮ್ಮನ ಹುಟ್ಟು ಕುರುಡ ಮಗ ಇರ್ತಾನೆ, ಹುಟ್ಟು ಕುರುಡ ಅವನಿಗೆ ಅಂಧತ್ವ ಕೂಡ ಹೋಗುತ್ತೆ. ಮತ್ತು 14,000 ತಾಳೆಗರಿಗಳಲ್ಲಿ ಅವ್ರೇನ್ ಬರೀತಾರೆ, ಕಾಲಜ್ಞಾನ. ಆದ್ರೆ ಅದನ್ನ ಓಪನ್ ಆಗಿರ್ಲಾರ್ದೆ ಅಲ್ಲಿ ಒಂದು ಭೂಮಿಯಲ್ಲಿ ಊತಾಕಿ ಅದ್ರ ಮೇಲೆ ಒಂದು ಹುಣಸೆ ಗಿಡವನ್ನ ಅವರು ನೆಡ್ತಾರೆ. ಈಗ್ಲೂ ಕೂಡ ಆ ಹುಣಸೆ ಗಿಡ ಇದೆ. ನಾನು ಅದು ಕಾಲಜ್ಞಾನ ಬರದ ಇಟ್ಟಂತಹ ದೇವಸ್ಥಾನ. ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಧ್ಯಾನ ಮಾಡಿದ ರವಲ್ಕೊಂಡ ಅಲ್ಲೆಲ್ಲ ಹೋಗಿದ್ವಿ, ನಾವು ಬನಗನಪಲ್ಲಿಗೂ ಹೋಗಿದ್ವಿ, ಅಲ್ಲಿ ನೋಡಿದ್ವಿ. ಆ ಗಿಡ ವಿಶೇಷವಾಗಿ ಹೂಗಳೆಲ್ಲ ಉದುರಿ ಹೋಗ್ತವೆ ಅಂದ್ರೆ ಅದು ಏನೋ ಒಂದಷ್ಟು ಮೆಸೇಜ್ಗಳನ್ನ ಕೊಡ್ತದಂತೆ. ಪ್ರಜೆಗಳಲ್ಲಿ ಏನ್ ನಂಬಿಕೆ ಇದೆ ಅಂದ್ರೆ, ಏನಾದ್ರೂ ಆಪತ್ತು ಬಂದ್ರೆ ಎಲ್ಲ ಗಿಡದ ಕೊಂಬೆಗಳಲ್ಲೆಲ್ಲ ಕೆಂಪನೆಯ ದ್ರವ ಸರಿಯುತ್ತದೆ, ಬಂದ್ರೆ ಏನೋ ಆಪತ್ತಿದೆ ಅಂತ ಅರ್ಥ. ಈ ರೀತಿ ವೀರಬ್ರಹ್ಮೇಂದ್ರ ಇನ್ನೂ ಈ ಲೇಖನ ಮುಂದುವರಿಯುತ್ತೆ ಈ ಸಂಚಿಕೆಯಲ್ಲಿ, ಫೆಬ್ರವರಿ ಸಂಚಿಕೆಯಲ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ಪತ್ರಿಜಿ ಅವರು 13 ಸೂತ್ರಗಳು ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ 18+13 ಸೂತ್ರಗಳಲ್ಲಿ ಎಲ್ಲಿ ಇರ್ತಾರೋ ಅವರೇ ನಿಜವಾದ ಪಿರಮಿಡ್ ಮಾಸ್ಟರ್ಗಳು. ಮೊದಲನೇದ್ದು, ಯಾವುದೇ ಕೆಲಸಕ್ಕೂ ಸದಾ ಸಿದ್ಧರಾಗಿರ್ಬೇಕು. ಅಂದ್ರೆ ಧ್ಯಾನದ ವಿಷಯವಾಗಿ ನಾವು ಯಾವುದೇ ರೀತಿಯ ಸೇವೆ, ಸಣ್ಣದು ದೊಡ್ಡದು ಅನ್ಲಾರದೆ ಮಾಡ್ಬೇಕು. ಮುಖದಲ್ಲಿ ಯಾವಾಗ್ಲೂ ಕಿರುನಗೆ ಇರಬೇಕು, ಪತ್ರಿಸರ ಮಂದಹಾಸ ಇರಬೇಕು ಅಂತ ಹೇಳ್ತಾರೆ. ಸದಾ ಪ್ರಸನ್ನ ವದನರಾಗಿರ್ಬೇಕು. ಮತ್ತು ನಿಷ್ಕಾಮ ಕರ್ಮ, ಕೆಲಸವನ್ನ ಮಾಡ್ಬೇಕು, ಆದ್ರೆ ಯಶಸ್ಸು ಗೌರವ ಎಲ್ಲರಿಗೂ ಕೊಟ್ಟು ಬಿಡ್ಬೇಕು. ನಾನೇ ನನ್ನಿಂದನೇ ಆಯ್ತು ಅನ್ನೋ ಇದ್ರಲ್ಲಿ ಇರಬಾರ್ದು. ಮತ್ತೆ ಯಾವಾಗ್ಲೂ ಗ್ರೂಪ್ ಕಾನ್ಶಿಯಸ್ನಾಗಿರ್ಬೇಕು, ಸಾಮೂಹಿಕ ಪ್ರಜ್ಞೆ, ನಾವು ಸಿಂಗಲ್ ಆಗಿ ಅಲ್ಲ. ಮತ್ತು ಸ್ವಚ್ಛತೆಯೇ ದೈವತ್ವ, ಅವರು ಬಾಹ್ಯ ಸ್ವಚ್ಛತೆಗೆ, ಅದಕ್ಕೆ ನೋಡಿ ಸ್ವಚ್ಛ ಭಾರತ್ ಅಂತೇಳಿ ಎಲ್ಲಿ ಬೇಕಲ್ಲಿ ನೀವು ಅಷ್ಟು ಸಾವಿರಾರು ಜನ ಇದ್ರು ಒಂದು ಕಸ ಇರೋಗಿಲ್ಲ. ಎಲ್ಲಿ ನಾವು ಕಡತಲ್ನಲ್ಲಿ ನೋಡ್ತೀವಿ ಬುದ್ಧ ಪೂರ್ಣಿಮೆಯಲ್ಲಿ, ಯಾಕಂದ್ರೆ ಸ್ವಚ್ಛ ಭಾರತ್ ಆಗಾಗ ಅದನ್ನ ಕ್ಲೀನ್ ಮಾಡ್ತಾನೆ ಇರ್ತಾರೆ, ಅದು ಸೇವಾ ಮಾಡುವವರು. ಮತ್ತೆ ನಿರಂತರ ಸಾಧನೆಯಲ್ಲೇ ಇರ್ಬೇಕು ನಾವು. ಎಂದು ಧ್ಯಾನ ಬಿಟ್ರೆ ಕೆಲವ್ರು ಅನ್ಕೋತಾರೆ, ನಾನ್ ಬಹಳ ಧ್ಯಾನ ಮಾಡಿನ, ಹಂಗೇನಿಲ್ಲ. ಎಷ್ಟೇ ಸೀನಿಯರ್ ಮಾಸ್ಟರ್ ಆದ್ರೂ ಪ್ರತಿದಿನ ಧ್ಯಾನ ಬೇಕೇ ಬೇಕು. ಮಿತ ಆಹಾರ, ಮಿತ ನಿದ್ರೆ ಇರ್ಬೇಕು. ತುಂಬಾ ಸರಳತೆ ಇರ್ಬೇಕು, ಸಣ್ಣ ಕೆಲಸಕ್ಕೂ ಮಾಡದ ಹಿಂಜರಿಬಾರದು. ಮತ್ತು ವರ್ತಮಾನದಲ್ಲೇ ಬದುಕ್ಬೇಕು. ಸಮತೋಲಿತ ಜೀವನ, ಕ್ಷಮಾಗುಣ ನಮ್ಮಲ್ಲಿ ಇರ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಸಾವಿಗೆ ಸಂಬಂಧಪಟ್ಟ ಒಂದು ವಿಶೇಷ ಲೇಖನ ಇದೆ. ಮೇಡಮ್ ಅವ್ರು ಹೇಳ್ತಾರೆ, ಕೆಲವರು ಯಾರ್ದು ಲೇಖನ ಅಂದ್ರೆ ಹರ್ಷದ್ ಶಾ ಅಂತೇಳಿ, ಆ ಮೇಡಮ್ ಅವ್ರದ್ದು ಡಾಕ್ಟರ್ ಲೋಪ ಮೆಹ್ತಾ ಅಂತೇಳಿ, ಡಾಕ್ಟರ್ ಲೋಪ ಮೆಹ್ತಾ ಎಮ್ಮ ವೈದ್ಯಕೀಯವಾಗಿ ಆಕೆ ಹೇಳಿದ್ಲಂತೆ, ದಯವಿಟ್ಟು ನನಗೆ
ಈ ಚಿಕಿತ್ಸೆ ನಮ್ಗೆ ಸಾವು ಅಂತ ಬಂದಾಗ ಬರೀ ಚಿಕಿತ್ಸೆ ಮಾಡಿ ಶರೀರಕ್ಕೆ ಚಿಕಿತ್ಸೆ ಕೊಟ್ಟು ಅನಗತ್ಯ ಆಸ್ಪತ್ರೆ ಗದ್ದಲವಿಲ್ಲದೆ ನನ್ನ ಅಂತಿಮ ಕ್ಷಣಗಳನ್ನ ಶಾಂತಿಯುತವಾಗಿ ಕಳೆಯುವಂತೆ ಮಾಡಿ ಅಂತೇಳಿ. ಕೆಲವ್ರು ಏನ್ ಅನ್ಕೋತಾರೆ, ಈ ಶರೀರಕ್ಕೆ ರೋಗದಿಂದನೇ ಶರೀರ ಸಾಯ್ತದ, ಆ ರೋಗಕ್ಕೆ ಚಿಕಿತ್ಸೆ ಕೊಟ್ಟು ನಾವು ಬದುಕಿಸ್ಬಹುದು ಅಂತೇಳಿ. ಅದೆಲ್ಲ ಶುದ್ಧ ಸುಳ್ಳು, ಭ್ರಮೆ ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ ಈ ಶರೀರ ಹೋಗ್ಬೇಕು ಅಂದಾಗ ಅದು ಹೋಗ್ಬಿಡ್ತದ ಅಷ್ಟೇ, ಜೀವ ಹೋಗ್ಬಿಡ್ತದ. ಆಮೇಲೆ ಕೆಲವರು 35 ವರ್ಷಕ್ಕೆ ಹೋಗ್ಬೋದು, ಕೆಲವರು 90 ವರ್ಷಕ್ಕೆ ಹೋಗ್ಬೋದು. ಅಂದ್ರೆ ಶರೀರದ ಅವಧಿ ಅವಾಗ ಪೂರ್ಣ ಆಗಿರ್ತದ. ಇವೆರಡೂ ಮೊದಲೇ ಪೂರ್ವ ನಿಗದಿತ ಪ್ರಮಾಣ. ಆಮೇಲೆ ಸಾವಿನ ಕ್ಷಣವನ್ನು ಗಡಿಯಾರದಿಂದ ಅಳೆಯಲಾಗುವುದಿಲ್ಲ, ಇದೊಂದು ಜೈವಿಕ ಸಮಯ, ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಆಗಿರುತ್ತದೆ ಅಂತ ಒಟ್ಟಾರೆ ಅವರು ಈ ಶರೀರಕ್ಕೆ ಸಾವು ಎಂಬುದು ನೈಸರ್ಗಿಕ ಮತ್ತು ಅನಿವಾರ್ಯ, ಇದೊಂದು ಜೈವಿಕ ಪ್ರಕ್ರಿಯೆ ಅನ್ನೋದನ್ನ ಲೇಖನದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇನ್ನೊಂದು ಲೇಖನ ಈಗ ಪಿರಮಿಡ್ ಮಾಸ್ಟರ್ ಯಾರು ಅನ್ನೋದು. ನಿಜವಾದ ಪಿರಮಿಡ್ ಮಾಸ್ಟರ್ಗೆ ಪತ್ರೆ ಸರ್ ಹೇಳ್ತಾರೆ, ಅದೊಂದು ಪದವಿ ಅಲ್ಲ, ಅದೊಂದು ಜೀವನ ವಿಧಾನ. ಸರಿಯಾಗಿ ತಿಳ್ಕೊಳ್ರಿ. ಪಿರಮಿಡ್ ಮಾಸ್ಟರ್ ಅಂದ್ರೆ ಪದವಿ ಅಲ್ಲ, ಅದೊಂದು ಜೀವನ ವಿಧಾನ ಮತ್ತು ಆಧ್ಯಾತ್ಮಿಕ ಜವಾಬ್ದಾರಿ. PSSM ನಲ್ಲಿ ಯಾರು ಇವೆಲ್ಲ ಮಾಸ್ಟರ್ ಅಂದ್ರೆ ಬಹಳ ಸಿಂಪಲ್. ಮಾಸ್ಟರ್ ಅಂದ್ರೆ ನೀವ್ ಅಂತೀರಿ, ನಾವು ಕೋರ್ಸ್ಗಳು ಮಾಡಿದಾಗ ಮಾಸ್ಟರ್ ಆಫ್ ಒನ್ ಸೆಲ್ಫ್ ಅಂದ್ರೆ ಮಾಸ್ಟರ್ ಆಫ್ ಆರ್ಟ್ಸ್, ಮಾಸ್ಟರ್ ಆಫ್ ಕಾಮರ್ಸ್ ಅಂತೀವಿ ನಾವು, MCom, MA, MSc ಅಂದಾಗ. ಅದೇ ರೀತಿ ಇಲ್ಲಿ ಮಾಸ್ಟರ್ ಅಂತಂದ್ರೆ ನಮಗೆ ನಾವೇ ಮಾಸ್ಟರ್ ಆಗಿರ್ಬೇಕು. ನಾವಿಲ್ಲಿ ಯಾರಿಗೂ ಗುರುಗಳಲ್ಲ, ಯಾರಿಗೂ ಶಿಷ್ಯರಲ್ಲ. ಫಸ್ಟ್ ಅದ್ ತಿಳ್ಕೊಡ್ರಿ. ನಾವು ಯಾರಿಗೂ ಗುರುಗಳು ಅಲ್ಲ, ಯಾರಿಗೂ ಶಿಷ್ಯರು ಅಲ್ಲ. ತನಗೆ ತಾನೇ ಮಾಸ್ಟರ್, ಆತ್ಮೋದ್ಧಾರಕ್ಕಾಗಿ ಮಾಡ್ಕೋಬೇಕು. ಅವರೇ ನಿಜವಾದ ಮಾಸ್ಟರ್. ಮತ್ತು ಅವರು ನಿಜವಾಗ್ಲೂ ದಿನಾಲು 4 ಸೇವೆಗಳಲ್ಲಿ ಇರಬೇಕು: ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಸೇವೆ ಮತ್ತು ನಿರಂತರ ಆಧ್ಯಾತ್ಮಿಕ ಸೇವೆಗಳು. ಹೀಗೆ ಪಿರಮಿಡ್ ಮಾಸ್ಟರ್ಗಳ ಜೀವನ ಸರಳತೆಯಿಂದ ಇರಬೇಕು, ಸಸ್ಯಾಹಾರಿಗಳಾಗಿರ್ಬೇಕು, ನಿರಂತರ ಧ್ಯಾನದಲ್ಲಿರ್ಬೇಕು, ಆಡಂಬರವಿಲ್ಲದ ಸೇವೆ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡ್ಬೇಕು ಅವ್ರ ಜೀವನವನ್ನ. ಇದನ್ನ ಪತ್ರಿ ಸರ್ ಅವರು ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಇನ್ನು ಧಾರವಾಡದಲ್ಲಿ ವಿಶ್ವಾತ್ಮ ಪಿರಮಿಡ್ ಅವ್ರಿಗೂ ಕೂಡ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿದ್ದಾರೆ, ಅದರ ವರದಿ ಇದೆ ಇದರಲ್ಲಿ. ಇನ್ನು ತುಳಸಿ ದಳದಿಂದ ಆಯ್ದ ಕೆಲವು ಭಾಗಗಳನ್ನ ಕೂಡ ಇಲ್ಲಿ ಕೊಡ್ಲಾಗಿದೆ ಓದುಗರಿಗೆ. ಯಾಕಂದ್ರೆ ತುಳಸಿ ದಳ ಬುಕ್ ಮನೆಗೆ ಇರ್ಲಾರ್ದವ್ರು ಕೂಡ ಧ್ಯಾನ ಕಸ್ತೂರಿ ಮೂಲಕನೇ ತುಳಸಿ ದಳದಲ್ಲಿರುವ ಅಂಶಗಳನ್ನ ತಿಳ್ಕೊಳ್ಳಿ ಅಂತೇಳಿ ಪ್ರತಿ ತಿಂಗಳ ಒಂದು 3-4 ಪುಟ, 4-5 ಪುಟಗಳ ತುಳಸಿ ದಳದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಕೊಡ್ತಾ ಬಂದಿದ್ದಾರೆ. ಇನ್ನು ಯೋಗ ವಾಸಿಷ್ಠ ತಮ್ಗೆ ಗೊತ್ತು, ಸುಬ್ರಹ್ಮಣ್ಯ ಕೆಂದೋಳೆ ಅವರು ಇಲ್ಲಿ ರಾಮ ಮತ್ತು ವಶಿಷ್ಠರು ಕೊಟ್ಟಂತ ಜ್ಞಾನವನ್ನ, ಅವರ ಮಧ್ಯದಲ್ಲಿ ನಡೆದ ಜ್ಞಾನವನ್ನ ಕೊಡ್ತಾ ಬಂದಿದ್ದಾರೆ. ಇನ್ನು ಮರಳ ಮುನಿಯನ ತಗ್ಗಾದ ವಿಶ್ಲೇಷಣೆ ಇದೆ, ಧ್ಯಾನ ಮಾಡುವ ವಿಧಾನ ಇದೆ, ಕೊನೆಗೆ ಮುಗುಳ್ನಗೆ. ಆ ಮೂಲಕ ಇಲ್ಲಿವರೆಗೂ ಈ ಒಂದು ಧ್ಯಾನ ಕಸ್ತೂರಿಯನ್ನ ಪ್ರತಿ ತಿಂಗಳ ಕೂಡ ಬಹಳ ಅದ್ಭುತವಾಗಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸಣ್ಣ ಕೆಲವು ಆಧ್ಯಾತ್ಮಿಕ ಪ್ರಶ್ನೆಗಳಿದಾವೆ. ದಯವಿಟ್ಟು ಯಾರಾದ್ರೂ ಆನ್ಸರ್ ಮಾಡೋರು ಹ್ಯಾಂಡ್ ರೈಟ್ ಮಾಡಿ ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಒಂದು 12 ಪ್ರಶ್ನೆಗಳದಾವೆ, ಬಹಳ ಸಿಂಪಲ್ ಆಗಿರುವಂತದ್ದು. ಭಾರತದ ರಾಷ್ಟ್ರ ಲಾಂಛನದಲ್ಲಿರುವ ಉಪನಿಷತ್ತಿನ ವಾಕ್ಯ ಯಾವುದು? ಭಾರತದ ರಾಷ್ಟ್ರ ಲಾಂಛನದಲ್ಲಿರುವ ಉಪನಿಷತ್ತಿನ ವಾಕ್ಯ ಯಾವುದು? ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಅಲ್ವಾ? ಸರಿಯಾಗುತ್ತೆ. ಹೌದು ಮೇಡಮ್, ನಿಜ ನಿಜ. ನೆಕ್ಸ್ಟ್, ವಿಷ್ಣು ಸಹಸ್ರನಾಮ ಯಾರಿಂದ ಯಾರಿಗೆ ಹೇಳಲ್ಪಟ್ಟಿತು? ವಿಷ್ಣು ಹೇಳಿ. ಭೀಷ್ಮನಿಂದ ಧರ್ಮರಾಯನಿಗೆ, ಭೀಷ್ಮನಿಂದ ಧರ್ಮರಾಯನಿಗೆ. ಕರೆಕ್ಟ್ ಮೇಡಮ್. ನೆಕ್ಸ್ಟ್, ಚಿಕಾಗೋ ಉಪನ್ಯಾಸದ ಮೂಲಕ ಪ್ರಪಂಚಕ್ಕೆ ಅದ್ವೈತಾಮೃತವನ್ನು ಹರಡಿದ ಆಧ್ಯಾತ್ಮಿಕ ಮಹಾನಾಯಕ ಯಾರು? ವಿವೇಕಾನಂದ, ಸ್ವಾಮಿ ವಿವೇಕಾನಂದರು. ನಾನು ಯೂಟ್ಯೂಬ್ ಅಲ್ಲಿ ಮತ್ತೆ ಸ್ವಾಮಿ ವಿವೇಕಾನಂದರು ಮ್ಯಾಮ್. ಓಕೆ ಓಕೆ. ಬುದ್ಧರು ತಿಳಿಸಿದ ಮೊದಲ ಆರ್ಯ ಸತ್ಯ ಯಾವುದು? ಬುದ್ಧರು ತಿಳಿಸಿದ ಮೊದಲ ದುಃಖ ಎಲ್ಲಾ ಕಡೆ ಇದೆ. ಕರೆಕ್ಟ್, ದುಃಖ ಎಲ್ಲೆಡೆಯೂ ಇದೆ. ಎರಡನೇದು, ದುಃಖಕ್ಕೆ ಕಾರಣ ಆಸೆ. ಸರಿ, ಅಲ್ಲೆಲ್ಲ ಹೋಗ್ಬಾರ್ದು. ಓಕೆ. 5ನೇ ಪ್ರಶ್ನೆ, ನಾನು ಯಾರು ಎಂದು ಪ್ರಶ್ನಿಸಿಕೊಳ್ಳುವ ಮೂಲಕ ತಮ್ಮನ್ನು ತಾವು ಅರಿಯುವಂತೆ ಮಾಡಿದ ಮಹರ್ಷಿ ಯಾರು? ರಮಣ ಮಹರ್ಷಿ. ಥ್ಯಾಂಕ್ ಯು. ದೇವಾಲಯಗಳೆಲ್ಲ ಯಾವ ಆಲಯಗಳಾಗಬೇಕೆಂಬುದು ಪತ್ರಿಜಿಯವರ ಆಶಯವಾಗಿತ್ತು. ದೇವಾಲಯಗಳೆಲ್ಲ ಧ್ಯಾನಾಲಯಗಳು. ಸಮುದ್ರ ಮಂಥನದಲ್ಲಿ ಹೋಗ್ಬಾರ್ದು ದೇವಸ್ಥಾನಕ್ಕೆ. ಸಮುದ್ರ ಮಂಥನದಲ್ಲಿ ಹಗ್ಗದಂತೆ ಬಳಸಲ್ಪಟ್ಟ ನಾಗದೇವತೆ ಯಾರು? ವಾಸುಕಿ. PSSM ನ ಅತಿ ಮುಖ್ಯ 3 ಗುರಿಗಳು ಯಾವ್ಯಾವು?
ಧ್ಯಾನ ಸ್ವಾಧ್ಯಾಯ ಸೃಜನ ಮೂರು ಗುರಿ ಮೂರು ಗುರಿಗಳು ಅಂತ ಹೇಳಿ ನಾನು ಆ ಮೂರು ಪರಿಕಲ್ಪನೆಗಳು ಕರೆಕ್ಟ್. ನಾನು ಮೂರು ಗುರಿ, ನಮ್ಮ ಮೂರೇ ಮೂರು ಗುರಿ. ಧ್ಯಾನ ಜಗತ್, ಸಸ್ಯಾಹಾರಿ ಜಗತ್, ಪಿರಮಿಡ್. ಜಗತ್. ಮಹಾವತಾರ್ ಬಾಬಾಜಿ ಅವರ ಬಾಲ್ಯದ ಹೆಸರು ಏನಿತ್ತು? ನಾಗರಾಜ. ನಾಗರಾಜ, ಕರೆಕ್ಟ್. ನಾಗರಾಜ. ಥ್ಯಾಂಕ್ ಯು. ಪಂಡಿತ ಸಮದರ್ಶಿನ ಇದು ಯಾವ ಗ್ರಂಥದ ವಾಕ್ಯ? ಪಂಡಿತ ಸಮದರ್ಶನ ಇದು ಯಾವ ಗ್ರಂಥದ ಸುವಾಕ್ಯ? ಪಂಡಿತರಾದವನು ಹೇಳಿ. ಭಗವದ್ಗೀತೆನ? ಕರೆಕ್ಟ್, ರೈಟ್ ಆನ್ಸರ್. ಪಂಡಿತನಾದವನು ಎಲ್ಲರನ್ನೂ ಸಮಾನವಾಗಿ ನೋಡುತ್ತಾನೆ, ಎಲ್ಲವನ್ನು ಅನ್ನೋದು. ತನ್ನ ಶಿಷ್ಯನನ್ನು ಮೊದಲು ಭೂಲೋಕಕ್ಕೆ ಕಳಿಸಿ ನಂತರ ಅವರಿಗೆ ತಾನೇ ಶಿಷ್ಯನಾಗಿ ಅವತರಿಸಿದ ಸಿದ್ಧ ಪುರುಷ ಯಾರು? ಸ್ವಾಮಿ ವಿವೇಕಾನಂದರು. ರೈಟ್ ಆನ್ಸರ್. ಸ್ವಾಮಿ ವಿವೇಕಾನಂದರು ತಮ್ಮ ಶಿಷ್ಯ ಪರಮಾತ್ಮರು ಹಿಂದಿನ ಜನ್ಮದಲ್ಲಿ ಅವ್ರ ಶಿಷ್ಯ, ಅದಕ್ಕೆ ಮೊದಲು ಭೂಮಿಗೆ ಕಳಿಸ್ತಾರೆ. ನಿಜ. ಸ್ವಾಮಿ ವಿವೇಕಾನಂದರ ಗುರುಗಳು ಯಾರು? ರಾಮಕೃಷ್ಣ ಪರಮಹಂಸರು. ಬಹಳ ಸುಲಭವಾದದ್ದು. ಎಲ್ರು ಫಾಸ್ಟ್ ಆಗಿ ಉತ್ತರ ಕೊಟ್ರಿ, ಧನ್ಯವಾದಗಳು. ಮತ್ತೇನಾದ್ರೂ ನಿಮಗೇನಾದ್ರೂ ಕೇಳೋದಿದ್ರೆ, ಧ್ಯಾನ ಕಸ್ತೂರಿ ಅಂತೂ ಈಗ PMC ವತಿಯಿಂದ ಪ್ರಕಟಿಸಲ್ಪಡ್ತಾ ಇದೆ. ಪ್ರತಿ ವರ್ಷ ಹೊಸ ಪ್ರತಿ ತಿಂಗಳು ಕೂಡ. ಮತ್ತೆ ಈಗ ಅದು 650 ರೂಪಾಯಿ ಆಗಿರೋದ್ರಿಂದ ರಿಜಿಸ್ಟರ್ ಅಂಚೆಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಹಲವಾರು ಆಧ್ಯಾತ್ಮಿಕ ವಿಷಯಗಳನ್ನ ದಯವಿಟ್ಟು ಎಲ್ರು ಓದಿಸಿ ಚಂದದಾರರಾಗ್ರಿ. ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕು ಅನ್ನೋದಾದ್ರೆ ಧ್ಯಾನ ಕಸ್ತೂರಿಯನ್ನೇ ಕೊಡ್ರಿ ಉಡುಗೊರೆಯಾಗಿ. ಅದು ಒಂದು ಸ್ಕೀಮ್ ಇದೆ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟ ಶಾಂತಲಾ ಮೇಡಮ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನ ತಿಳಿಸ್ತಾ ಇವತ್ತಿನ ಒಂದು ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಎಸ್ ಮೇಡಮ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ರದ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮೊನ್ನೆ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಮನೋರಮಾ ಮೇಡಮ್ ಅವರು ಈ ಇದು ಶಿವರಾತ್ರಿ ವಿಷಯ ಹೇಳುವಾಗ 2012ರ ಈ ಸಂಚಿಕೆ ಧ್ಯಾನ ಕಸ್ತೂರಿಯಲ್ಲಿ ಶಿವರಾತ್ರಿ ಬಗ್ಗೆ ಲೇಖನ ಇದೆ ಅಂತ ಓದಿ ಹೇಳಿದ್ರು. ನನಗೆ ಅವ್ರು ಲೀಸ್ಟ್ ಹಾಕಿದ್ದಾರೆ. ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಅವ್ರ ಹತ್ರ ಇರೋ ಧ್ಯಾನ ಕಸ್ತೂರಿ ಸುಮಾರು 168 ಸಂಚಿಕೆಗಳು ಅವ್ರ ಹತ್ರ ಇದಾವೆ. 168 ಅಂದ್ರೆ 2008ರಲ್ಲಿ ಅವರು ಚಂದದಾರರಾಗಿದೆ. 8ರಿಂದ 25ರವರೆಗೂ ಯಾವ್ದೋ ಒಂದೆರಡು ಅಲ್ಲೊಂದು ಎರಡೆರಡು ಮೂರು ಬಂದಿಲ್ವಂತೆ. ಅಷ್ಟು ಪುಸ್ತಕಗಳು ಇಟ್ಕೊಂಡು ಅದನ್ನೆಲ್ಲ ಪರಿವಿಡಿ ಯಾವ ಧ್ಯಾನ ಕಸ್ತೂರಿಯಲ್ಲಿ ಏನ್ ಕಂಟೆಂಟ್ ಇರುತ್ತೆ ಅನ್ನೋದು ಬರೆದಿಟ್ಟುಕೊಂಡ್ಬಿಟ್ಟಿದ್ದಾರೆ ಅವ್ರು. ಎಷ್ಟು ಚಂದ ನೋಟ್ ಮಾಡ್ಕೊಂಡು. ಹೆಂಗ್ ಸಾಧ್ಯ ಇದೆ ಅನ್ಕೊಂಡೆ ನಾನು. ಅವರು ಆ ಒಂದು ಧ್ಯಾನ ಕಸ್ತೂರಿ ಬಗ್ಗೆ ಒಂದು ಇದು ಮೆನ್ಷನ್ ಮಾಡಿದಾಗ ನಿಜವಾಗ್ಲು ಒಂದು ಜ್ಞಾನ ಇದು. ಧ್ಯಾನ ಕಸ್ತೂರಿ ಅನ್ನೋದೊಂದು ಪುಸ್ತಕ, ಮ್ಯಾಗಝೀನ್ ಅಲ್ಲ, ಇದೊಂದು ಜ್ಞಾನದ ಹೊತ್ತಿಗೆ. ಎಲ್ರು ಓದ್ರಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈ ಸರಿ ಲಿಂಕ್ ಬಂದಿದೆ ಅಲ್ಲ ಸಬ್ಸ್ಕ್ರಿಪ್ಷನ್ಗೆ ಈ ಮಂತ್ ಇದ್ರಲ್ಲಿ ಆನ್ಲೈನ್ ಅಲ್ಲೇ ಲಿಂಕ್ ಡೈರೆಕ್ಟ್ ಆಗಿದೆ. ಎಸ್, ಅದು ಈಸಿ ಆಗುತ್ತೆ ಇನ್ನ ಎಲ್ರಿಗೂ ಮಾಸ್ಟರ್ಸ್. ಅದು ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ ಫೋಟೋ ತಂದು. ಅಂದ್ರೆ ನಾವು ಶೇರ್ ಸಾಫ್ಟ್ ಕಾಪಿ ಗ್ರೂಪ್ ಅಲ್ಲಿ ಹಾಕಿದಾರ ಮೇಡಮ್ ಅದನ್ನ ಶೇರ್ ಮಾಡಕ್ಕೆ? ಸಾಫ್ಟ್ ಕಾಪಿ ಅದನ್ನ ಆ ಲಿಂಕ್ ಶೇರ್ ಮಾಡಕ್ಕೆ ನೋಡ್ದೆ ನಾನು ಮೊನ್ನೆ ಎಲ್ಲೋ ಗ್ರೂಪ್ ಅಲ್ಲೇ ಅನ್ಸುತ್ತೆ. ಹೌದ್ರಿ ಮೇಡಮ್. ಅದನ್ನೇ ಶೇರ್ ಮಾಡ್ಬಿಟ್ರೆ ಅದು ಈಸಿ ಆಗಿರುತ್ತೆ ಹೋಗಕ್ಕೆ. ಈಸಿಯಾಗಿ ಅದು ಎಷ್ಟೋ ದಿನದಿಂದ ಅನ್ಕೊಳಕತ್ತಿದ್ರೆ ಈಗ ಸಾಕಾರ. ಮುಂದಿನ ದಿನಗಳಲ್ಲಿ ಈ ಸ್ಪಿರಿಚುವಲ್ ಇಂಡಿಯಾ ಧ್ಯಾನ ಜಗತ್ನ ಸಾಫ್ಟ್ ಕಾಪಿನೇ ಓದ್ಬಹುದಂತೆ. ಆ ತರನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಸಾಫ್ಟ್ ಕಾಪಿಗೆ ಚಂದದಾರರಾಗೋದು, ಸಾಫ್ಟ್ ಕಾಪಿ ಹೋಗುತ್ತೆ, ಅವ್ರು ಅಲ್ಲೇ ಓದ್ಕೋಬಹುದು ಬೇಕು ಅಂದ್ರೆ. ಆ ತರನು ಒಂದು ವ್ಯವಸ್ಥೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಚೆನ್ನಾಗಿ ಇವತ್ತು ಲಾಸ್ಟ್ ಕ್ವಿಸ್ ಪಾರ್ಟ್ ಅಂತೂ ಎಲ್ಲರೂ ಎಂಜಾಯ್ ಮಾಡ್ಬಿಟ್ರು. ಎಲ್ಲ ಹೇಳಿ ಈಸಿನೂ ಇತ್ತು. ಥ್ಯಾಂಕ್ ಯು. ನೀವು ಇವತ್ತು ಬೇಗನೆ ಚೆನ್ನಾಗಿ, ಇನ್ನ ದಿನಕ್ಕಿಂತ ಬೇಗನೆ ಮುಗೀತು ಅನ್ಸುತ್ತೆ. ಪ್ರತಿ ತಿಂಗಳಿಗಿನ್ನ ಚೆನ್ನಾಗಿ ಟೈಮಿಗೆ ಸರಿಯಾಗಿ ಎಲ್ಲ ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಟ್ರು ಮೇಡಮ್. ಆದಷ್ಟು ಕವರ್ ಮಾಡ್ತಾರೆ ಎಲ್ಲ. ಆದ್ರೂ ನೀವೆಲ್ಲಾನು ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಹಾರ್ಡ್ ಕಾಪಿ ಇದ್ರೆ ನಮ್ ಜೊತೆ ಅದು ಆಸ್ತಿ ಅಂತಾನೆ ಹೇಳ್ಬೇಕು ಮೇಡಮ್ ಹೇಳ್ದಂಗೆ. ಎಸ್ ಉಮೇಶ್ ಸರ್, ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮಾಸ್ಟರ್ಸ್. ನಾನು ಲಿಂಕ್ ಹಾಕ್ತೀನಿ ಗ್ರೂಪ್ ಅಲ್ಲಿ. ಎಸ್ ಉಮೇಶ್ ಸರ್, ಅನ್ಮ್ಯೂಟ್ ಮಾಡಿ. ಜೈ ಹೋ ಪತ್ರಿಜಿ ಮೇಡಮ್ ಅವರೇ, ನಮಸ್ತೆ, ನಮಸ್ಕಾರ. ಅದ್ಭುತವಾದ ಇವತ್ತು ತಿಳಿಸ್ಕೊಟ್ರಿ. ಇವತ್ತು ನಮ್ಗಂತೂ ತುಂಬಾ ಖುಷಿ ಆಯ್ತು. ಇವತ್ತು ನೀವು ಬಂದ್ರೆ ನಮ್ಗೆ ಅದೇ ಖುಷಿ. ಒಂಥರ ಒಂದ್ ತಿಂಗಳಲ್ಲಿ ಏನ್ ನಡೀತಾ ಪ್ರತಿಯೊಂದು ನಮ್ಗೆ ವಿವರಣವಾಗಿ ಹೇಳ್ತಿರಲ್ಲ, ಅದು ತುಂಬಾ ಸಂತೋಷ ಆಯ್ತು. ಬುಕ್ ಇನ್ನ ನನ್ಗೆ ಬಂದಿಲ್ಲ. ಹೋದ್ ತಿಂಗಳು 10ನೇ ತಾರೀಕೆ ಬಂತು, ಇನ್ನ ಬಂದಿಲ್ಲ. ಬರುತ್ತೆ, ನೋ ಪ್ರಾಬ್ಲಮ್, ಬರುತ್ತೆ, ಅದರಲ್ಲೇನಿಲ್ಲ. ನಮ್ಗೆ ಇನ್ನ ಬಂದಿಲ್ಲ. ಬಂತು ಈ ತಿಂಗಳು, ಇನ್ನ ಬಂದಿಲ್ಲ, ಬರುತ್ತೆ. ಇವತ್ತು ಹೇಳಿದ್ರಲ್ಲ ತುಂಬಾ ಚೆನ್ನಾಗಿತ್ತು. ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳಿದ್ರಲ್ಲ ತುಂಬಾನೇ ಚೆನ್ನಾಗಿತ್ತು.
ನಾನ್ ನಿನ್ನೆ ಪತ್ರ ಸಾರ್ದ ಹಾಕೊಂಡು ನೋಡ್ತಾ ಇದ್ದೆ, ಅದು ಕಾಳಿಕಾದೇವಿ ಅಂತ ಇದು ಹೇಳ್ತಾರ ಅವ್ರು. ಅದಕ್ಕೆ ಒಂದು ಕಾಳಿಕಾಂಬ ಅಂದ್ರೆ ಏನು ಅಂತ ಹೇಳಿದ್ರೆ ತುಂಬಾ ಉದಾಹರಣೆ ಕೊಡ್ತಾರೆ. ನಮ್ಮ ದೇಹನೇ ಕಾಳಿಕಾಂಬ ಅಂತ ಹೇಳ್ಬಿಟ್ಟು ಅದ್ರಿಗೆ ಹೇಳಕ್ ಉದಾಹರಣೆ ಕೊಟ್ಟಿದ್ದಾರೆ ಮೇಡಮ್. ನಾನು ತುಂಬಾನೇ ಚೆನ್ನಾಗಿತ್ತು. ನಿನ್ನೆ ಅದೇ ಕೇಳಿದೆ, ಪತ್ರಿ ಸಾರ್ ಅವ್ರದ್ದು ಪ್ರತಿಯೊಂದು ಹೇಳಿದ್ರು ಪೋತ್ರದನ್ನೇ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹೋ ಪತ್ರಿಜಿ. ಎಲ್ಲರೂ ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ, ಮೌನ ಧ್ಯಾನ ಮಾಡೋಣ ಅಷ್ಟೇ. ಓದಿ ಅಂತ ಹೇಳಿ ಧ್ಯಾನ ಕಸ್ತೂರಿ ಓದಿ ಜೊತೆಗೆ ಚಂದಾದಾರರಾಗಿ ಅಲ್ಲ, ಚಂದಾದಾರರಾಗಿ ಧ್ಯಾನ ಇದೆ. ಅದೇ ಈ ಸಲ ಎಲ್ಲ ಮೌನ ಧ್ಯಾನ ಅಂತ ಹೇಳಿದ್ದಾರೆ. ಇದ್ರಲ್ಲೂ ಅಷ್ಟೇ ಕರ್ತಾಲಲ್ಲಿ ಡಿಸೆಂಬರ್ಗೆ ಮೌನ ಧ್ಯಾನ ಅಂತ ಅವ್ರು ಹೇಳಿದ್ದಾರೆ. ಅವರು ಏನ್ ಡಿಕ್ಲೇರ್ ಮಾಡ್ತಾ ಇದ್ದಾರೆ, ಮೌನ ಧ್ಯಾನ ಈ ಸಲ ಮಾಡ್ತೀನಿ ಅಂತ. ಎಲ್ಲರೂ ಮೌನ ಧ್ಯಾನ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹೋ ಪತ್ರಿಜಿ. ಸೊ ಮಾಸ್ಟರ್ಸ್ ಇನ್ಯಾರಾದ್ರೂ ಏನಾರು ಮೇಡಮ್ ನ ಕೇಳೋದಿದ್ರೆ? ಮೌನವಾಗಿ ಇರ್ರಿ ಈ ವರ್ಷದಲ್ಲಿ ಅಂತ ಹೇಳಿದ್ರೆ ಮೌನ ಧ್ಯಾನ ಇಲ್ಲ. ಆದಷ್ಟು ಮೌನದಲ್ಲಿ ಕಳೀಬೇಕು ಸಮಯವನ್ನ. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ಎಸ್ ಮಾಸ್ಟರ್ಸ್, ಇವತ್ತಿನ ಇನ್ಯಾರಿಗಾರು ಏನು ಡೌಟ್ ಇಲ್ಲ ಅಂದ್ರೆ ಎಂಡ್ ಮಾಡೋಣ ಮಾಸ್ಟರ್ ಸೆಷನ್ ನ. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಒನ್ಸ್ ಅಗೇನ್. ತುಂಬಾನೇ ಚೆನ್ನಾಗಿ ಇವತ್ತಿನ ಸೆಷನ್ ಬಂತು, ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ರಿ, ಪರಿಚಯ ಮಾಡ್ಕೊಟ್ರಿ. ನಮ್ಮ ವೇದಿಕೆ ಪರವಾಗಿ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಸೆಷನ್ ನ ಎಂಡ್ ಮಾಡ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು.